ಎಲ್ಲರಿಗೂ ನಮಸ್ಕಾರ. ಇದೊಂದು ಮನೆಯೊಳಗೆ ಬಂದು ನಿಂತಹ ಒಂದು ಸಂಭ್ರಮ ಹಾಗೂ ಸಂತಸ. ನಿಜವಾಗಿ ಹೇಳಬೇಕು ಅಂತಂದ್ರೆ ಬಹುಶಃ 10-12 ಪುಟಗಳ ಒಂದು ಪರಿಚಯ ನಮ್ಮ ಡಾಕ್ಟರ್ ದಿನೇಶ್ ಹೆಗಡೆ ಅವರದ್ದು. ಅದನ್ನು ನಾನು ಸಮರ್ಥವಾಗಿ ಒಂದು ನ್ಯಾಯ ಒದಗಿಸುವ ರೀತಿಯಲ್ಲಿ ಮಾಡಲಿಕ್ಕೆ ಹೊರಟೆ ಅಂತಾದರೆ ಅವರ ಉಪನ್ಯಾಸಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಅತ್ಯಂತ ಸಂಕ್ಷಿಪ್ತವಾಗಿ ಅವರು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀವು ಎಲ್ಲೆಲ್ಲೆಲ್ಲ ನಿರೀಕ್ಷೆ ಮಾಡಿರೋದಿಲ್ವೋ ಅಲ್ಲಿ ಎಲ್ಲ ಕಡೆನೂ ಅವರು ಇರ್ತಾರೆ. ಅಂಥ ಒಂದು ದೈತ್ಯ ಪ್ರತಿಭೆ ನಮ್ಮ ಜೊತೆ ಇವತ್ತು ಇದೆ. ಹೌದು, ಇಲ್ಲಿ ದೈತ್ಯ ಅನ್ನೋದು ಬಹಳ ಪಾಸಿಟಿವ್ ಶಬ್ದ. ಏನೇ ಇರಲಿ, ಇವರು MBBS MD ಪೀಡಿಯಾಟ್ರಿಕ್ಸ್ ಮಾಡಿರ್ತಾರೆ. ಶ್ರೀಮತಿ ಮಹಾಲಕ್ಷ್ಮಿ ಮತ್ತು ಶ್ರೀ ರಾಮಕೃಷ್ಣ ದಂಪತಿಯ ಪುತ್ರರಾಗಿ ಹಣಗಾರದಲ್ಲಿ ಜನಿಸಿದಂಥ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸಂಕಂಡದಲ್ಲಿ ಪೂರೈಸಿ ತದನಂತರದಲ್ಲಿ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಬೆಂಗಳೂರಿಗೆ ಹೋಗಿರ್ತಾರೆ. PUC ಮಾಡುವ ಸಂದರ್ಭದಲ್ಲಿ ಪ್ರಾಯಶಃ ಅದನ್ನು ಅವರೇ ಕನ್ಫರ್ಮ್ ಮಾಡಬೇಕು. ಅವರ ಮುಂದಿನ ಸಂಪೂರ್ಣ ಟ್ರಾನ್ಸ್ಫಾರ್ಮೇಷನ್ ಇಂಟು ದ ಫರ್ದರ್ ಫ್ಯೂಚರ್ ಲೈಫು ಬಹುಶಃ ಅಲ್ಲಿ ಆಗಿರಬೇಕು. ಯಾಕಂತಂದ್ರೆ ಮುಂದಿನ ಅವರ ಸಂಸ್ಕಾರವನ್ನೆಲ್ಲ ನಾವು ಗಮನಿಸಿದಾಗ ಬಹುಶಃ ಒಂದು ವಿಶೇಷವಾದಂತಹ ನೀರು ಗೊಬ್ಬರ ಆ 2 ವರ್ಷಗಳ ಕಾಲ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರದಲ್ಲಿ ಅವರಿಗೆ ಪ್ರಾಪ್ತವಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ತದನಂತರದಲ್ಲಿ KMC ಹುಬ್ಬಳ್ಳಿಯಲ್ಲಿ MBBS ಅನ್ನು ಪೂರೈಸ್ತಾರೆ, ಜನರಲ್ ಸೆಕ್ರೆಟರಿ ಆಗಿರ್ತಾರೆ, ಅಥ್ಲೆಟಿಕ್ ಚಾಂಪಿಯನ್ ಆಗಿರ್ತಾರೆ, ಇತ್ಯಾದಿ ಇತ್ಯಾದಿ. ತದನಂತರದಲ್ಲಿ ಸೊಲ್ಲಾಪುರದಲ್ಲಿ ಅವರು MD ಅನ್ನು ಪೂರೈಸ್ತಾರೆ ಹಾಗೂ ಅತ್ಯಂತ ಗರಿಷ್ಠ ಅಂಕದೊಂದಿಗೆ ಅಲ್ಲಿಂದ ಪಾಸ್ ಆಗಿ ಹೊರಗೆ ಬಂದಿರ್ತಾರೆ. ಸೊಲ್ಲಾಪುರ ಯೂನಿವರ್ಸಿಟಿಗೆ ಪ್ರಥಮ. 1986ರಲ್ಲಿ ಹುಟ್ಟೂರಿಗೆ ಆಗಮಿಸ್ತಾರೆ. ಶಿರಸಿಯಲ್ಲಿ ಬಾಡಿಗೆ ಇಮಾರತಿನಲ್ಲಿ ತಮ್ಮ ಕ್ಲಿನಿಕ್ ಅನ್ನು ಆರಂಭಿಸ್ತಾರೆ. ಆಗಿನಿಂದಲೂ ನನಗೆ ಅವರ ಪರಿಚಯ ಅನ್ನೋದು ಬಹಳ ನನಗೆ ಸಂತೋಷದ ಸಂಗತಿ. ನಂತರದ 6 ವರ್ಷಗಳಲ್ಲಿ ಅಂದರೆ 92ರಲ್ಲಿ ಅವರು ಸ್ವಂತ ಕಟ್ಟಡವನ್ನು ದೇವಿಕೆರೆ ಇವತ್ತೇನು ನಮಗೆ ಮಹಾಲಕ್ಷ್ಮಿ ಆಸ್ಪತ್ರೆ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇನು ಕಾಣ್ತಾ ಇದೆ ಅಲ್ಲಿ ಅವರು ಸ್ವಂತ ಕಟ್ಟಡವನ್ನು ಆರಂಭಿಸಿ ಅದನ್ನು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಮಾಡ್ತಾ ಅಪ್ಗ್ರೇಡ್ ಮಾಡ್ತಾ ಇವತ್ತು NICU PICU ಹಾಗೆ ಆಧುನಿಕ ಪ್ಯಾಥಾಲಜಿ ಲ್ಯಾಬು ಅಂತೆಯೇ ಹೆಮೋಫೀಲಿಯಾ ಕೇರ್ ಏನು ವ್ಯವಸ್ಥೆ ಇದೆಲ್ಲ ಒಳಗೊಂಡ ಒಂದು ರೀತಿಯ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ 50 ಹಾಸಿಗೆಯ ಒಂದು ಆಸ್ಪತ್ರೆಯಾಗಿ ರೂಪುಗೊಂಡಿರ್ತದೆ. ಇನ್ನು ನಾವು ಸಾಮಾಜಿಕವಾಗಿ ವಿಚಾರ ಮಾಡಿದಾಗ ಇವರು IMA ಮತ್ತು IAP ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಷಿಯನ್ಸ್ ಅದರಲ್ಲಿ ಸೆಕ್ರೆಟರಿ ಆಗಿ, ಪ್ರೆಸಿಡೆಂಟ್ ಆಗಿ, ಎಡಿಟರ್ ಆಗಿ, IMA ಕರ್ನಾಟಕದ ಉಪಾಧ್ಯಕ್ಷರಾಗಿ ಹಾಗೂ ನಾರ್ತ್ ಕೆನರಾ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಅದರ ಅಧ್ಯಕ್ಷರಾಗಿ, IMA ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿ, IMA ಕರ್ನಾಟಕದ ಸ್ಟೇಟ್ ಉಪಾಧ್ಯಕ್ಷರಾಗಿ ಎಲ್ಲ ಸೇವೆಯನ್ನು ಸಲ್ಲಿಸ್ತಾ ಬಂದಿರ್ತಾರೆ. 1900 ಎಲ್ಲ ಹೆಜ್ಜೆ ಇಟ್ಟೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಬಂದವರು. ಬಹುಶಃ ನಾನು ಗಮನಿಸಿದಾಗೆ ಅಲ್ಲೊಂದು ಸಣ್ಣ ಸ್ವಾರ್ಥ ಇದೆ. ರೋಟರಿಯಲ್ಲಿ ಆಮಂತ್ರಣದ ಮೇರೆಗೆ ಸದಸ್ಯತ್ವ, ಸುಮ್ಮನೆ ಅರ್ಜಿ ಹಾಕಿ ಸದಸ್ಯತ್ವ ಅಲ್ಲ. ಸಾಮಾಜಿಕವಾಗಿ ಯಾರು ತಮ್ಮ ಆದರ್ಶ ವೃತ್ತಿಯಿಂದ ಗುರುತಿಸಲ್ಪಟ್ಟಿರ್ತಾರೋ ಅಂಥವ್ರನ್ನ ನಾವು ಗುರುತಿಸಿ ಅವರನ್ನು ಆಹ್ವಾನಿಸಿ ಆಮಂತ್ರಿಸಿ ರೋಟರಿಯಲ್ಲಿ ಸದಸ್ಯತ್ವವನ್ನು ನೀಡಲಾಗ್ತದೆ. ಹಾಗಾಗಿ ಆ ಭಾಗ್ಯ ಅಂದು ನನಗೆ ಪ್ರಾಪ್ತವಾಗಿತ್ತು. ಹಾಗಾಗಿ 1998-99ರಲ್ಲಿ ಅವರು ರವಿ ಹೆಗಡೆ ಸೂಚನೆಯನ್ವಯ ಅದನ್ನು ಮಂಡಿಸಿ ಆಗಮಿಸಿದ್ದಾರೆ. ಆದರೆ ಅವರು ನಂತರದಲ್ಲಿ ರೋಟರಿಯ ಸೇವೆಯ ಮೂಲಕವಾಗಿ ಬೆಳೆದ ಎತ್ತರ ಅವರ ಹೈಟ್ಗಿಂತಲೂ ಜಾಸ್ತಿ. ಹಾಗಾಗಿ ನಂತರ ಅವರು ಎಲ್ಲ ಸೇವಾಧಿಕಾರವನ್ನು ಅದರಲ್ಲಿ ಹೊಂದಿದ್ದಾರೆ. ಆ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲಿ ಆರಂಭವಾಗಲಿಕ್ಕೆ ವಿಶೇಷವಾಗಿ ಕಾರಣೀಕರ್ತರು. ತದನಂತರದಲ್ಲಿ ಸಿರ್ಸಿ ಸ್ಕ್ಯಾನ್ ಸೆಂಟರ್ನ ನೋಡಿ, ಗಮನಿಸಿ, ಯಾವ ವ್ಯವಸ್ಥೆ ಆ ಸಂದರ್ಭದಲ್ಲಿ ಇರಲಿಲ್ವೋ, ಯಾವುದು ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗಿತ್ತೋ ಅಂಥದ್ದನ್ನು ಮಾತ್ರ ಮಾಡ್ತಾ ಹೋಗಿದ್ದಾರೆ. ಅವರು ಮಾಡಿದ ಮೇಲೆ ಮತ್ತು ಸೂಪರ್ ಸ್ಪೆಷಾಲಿಟಿ ಬಂದಿರ್ಬೋದು. ಈಗ ವೆಲ್ನೆಸ್ ಹಾಸ್ಪಿಟಲ್ ಕೂಡ ವಿಷಯ ಅದಲ್ಲ. ಯಾವಾಗ ಅದು ಇರಲಿಲ್ವೋ, ನಮಗೆ ದೂರದ ಊರುಗಳಿಗೆ ಹೋಗುವ ಅನಿವಾರ್ಯತೆ ಇತ್ತು ಅಂಥ ಎಲ್ಲ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ 1 ನಿಮಿಷ ನಾನು ನಿಮಗೆ ಬೇರೆ ಒಂದು ವಿಷಯಕ್ಕೆ ಕರ್ಕೊಂಡು ಹೋಗ್ತೇನೆ. ಕೋವಿಡ್ ಸಂದರ್ಭದಲ್ಲಿ ಈ ಡಾಕ್ಟರ್ ವೃತ್ತಿಯೇ ಬೇಡ ಅಂತ ಹೇಳುವಂಥ ಸಂದರ್ಭ ಡಾಕ್ಟರ್ಗಳಿಗೂ ಕೂಡ ಎಷ್ಟೋ ಜನ ಎಲ್ಲ ಬಾಕಿಯವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ನಮ್ಮನೆ ಮಕ್ಕಳು ಡಾಕ್ಟರ್ ಇದ್ದವ್ರಿಗೆ ಮಾತ್ರ ಫೋನ್ ಮಾಡಿ ರಜೆ ಹಾಕು ಊರಿಗೆ ಬಾ ಹಾಗೆ ಹೀಗೆ ಅಂತ ಮಾಡಿದಂಥವ್ರು ನಾವೇ ಅನೇಕ ಪಾಲಕರಿದ್ದೇವೆ. ಅಂಥ ಸಮಯದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಕೋವಿಡ್ ಆಸ್ಪತ್ರೆ ಮಾಡಲಿಕ್ಕೆ ಯಾರಾದರೂ ಮುಂದೆ ಬರ್ತೀರಾ, ರೋಟರಿಯಿಂದ ಒಂದು 25 ಲಕ್ಷ ಅದಕ್ಕೆ ನೆರವು ಕೂಡ ಸಿಗ್ತದೆ ಅಂತ ಹೇಳಿದ್ರೆ ಯಾರೊಬ್ಬರು ಬರಲಿಲ್ಲ. ಯಾಕಂತಂದ್ರೆ ಆಗ ದುಡ್ಡಲ್ಲ, ಆಗ ನಿಮ್ಗೆ ಗೊತ್ತಿದೆ ಜೀವವೇ ಬಹಳ ಪ್ರಮುಖವಾಗಿತ್ತು.
ಅಂಥ ಸಂದರ್ಭದಲ್ಲಿ ಇಲ್ಲ, ಅದನ್ನು ನಾವು ಮಾಡ್ತೇವೆ ಅಂತ ಆರಂಭದಲ್ಲಿ ಏಕಾಂಗಿಯಾಗಿ, ನಂತರ ಎಲ್ಲ ಮಿತ್ರರನ್ನು ಒಳಗೂಡಿಕೊಂಡು ಕೋವಿಡ್ ಆಸ್ಪತ್ರೆಯನ್ನು ಕೂಡ ಶಿರಸಿಯಲ್ಲಿ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದ ಓನ್ಲಿ ಕೋವಿಡ್ ಹಾಸ್ಪಿಟಲ್ ಇನ್ ಶಿರಸಿ ಮಾಡಿದಂತಹ ಖ್ಯಾತಿ ಕೂಡ ಇದೆ ನಮ್ಮ ಆತ್ಮೀಯ ಡಾಕ್ಟರ್ ದಿನೇಶ್ ಅವರದ್ದು. ಹಾಗೆಯೇ ನಂತರದಲ್ಲಿ ಅವರು ಈ IMA ಮತ್ತು ನಮ್ಮ ರೋಟರಿಯ ಮೂಲಕವಾಗಿ ಆರಂಭದ 6 ಲಕ್ಷ ಬೀಜ ಮೊತ್ತದಿಂದ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ NICಯನ್ನು ಆರಂಭಿಸ್ತಾರೆ. ತದನಂತರದಲ್ಲಿ ಅವರದ್ದೇ ವಿಶೇಷ ಪ್ರಯತ್ನದಿಂದ ಯುನಿಸೆಫ್ನಿಂದ 35 ಲಕ್ಷ, ಹೀಗೆಲ್ಲ ಬೇರೆ ಬೇರೆ ಕಡೆಯಿಂದ ಫಂಡ್ಸ್ ಅನ್ನು ತಂದು ಅದನ್ನು ಡೆವಲಪ್ ಮಾಡ್ತಾರೆ. ವಿಷಯ ಅದಲ್ಲ, ಆ ಸಂದರ್ಭದಲ್ಲಿ NIC ಇರೋದು ಕೇವಲ ಮಹಾಲಕ್ಷ್ಮಿ ಆಸ್ಪತ್ರೆಯಲ್ಲಿ ಒಂದೇ ಆಗಿತ್ತು. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಗಳಿಕೆಯ ದೃಷ್ಟಿಯಿಂದ ಬೇರೆ ಎಲ್ಲೂ ಆಗುವ ಮೊದಲೇ ನಾನು ಸಂಪಾದನೆ ಮಾಡಿಕೊಳ್ಬಹುದು ಅನ್ನುವ ದೃಷ್ಟಿಕೋನವನ್ನು ಸಂಪೂರ್ಣ ಬದಿಗೊತ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡಬಗರಿಗಾಗಿ ಬೇಕು ಅಂತ ಹೇಳಿ ಅಲ್ಲಿ NICಯನ್ನು ಸ್ಥಾಪಿಸಿ 4,000ಕ್ಕೂ ಹೆಚ್ಚು ಮಕ್ಕಳಿಗೆ ಅವರು ಆ ಒಂದು ಏನು ವ್ಯವಸ್ಥೆ ಮೂಲಕ ಲಾಭ ಸಿಗುವಂತೆ ಮಾಡಿದ್ದಾರೆ. ಆರಂಭದಲ್ಲಿ ಈಗ ಡಾಕ್ಟರ್ ಇದ್ದಾರೆ, ಆರಂಭದಲ್ಲಿ ಅದಕ್ಕೆ ಕೂಡ ಡಾಕ್ಟರ್ ಇರಲಿಲ್ಲ, ಇವರು ತಮ್ಮ ಆಸ್ಪತ್ರೆಯನ್ನು ನಿರ್ವಹಿಸ್ತಾನೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಕೂಡ ಉಚಿತವಾದಂಥ ಸೇವೆಯನ್ನು ಕೊಡ್ತಾ ಬಂದಿದ್ದರು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಯಾವುದೇ ಒಬ್ಬ ವ್ಯಕ್ತಿಯ ಎತ್ತರದ ಸ್ಥಾನದಲ್ಲಿ ನೋಡುವುದು ಸುಲಭ, ಆ ಎತ್ತರದ ಸ್ಥಾನಕ್ಕೆ ಹೋಗುವ ಮಾರ್ಗದ ಅವರು ಕ್ರಮಿಸಿದ ಬಗೆ ಅದನ್ನೆಲ್ಲ ನೋಡಿದಾಗ ಖಂಡಿತವಾಗಿಯೂ ನಮಗೆ ವಿಶೇಷವಾದಂತಹ ಹೆಮ್ಮೆ ಶ್ರೀಯುತರ ಬಗ್ಗೆ ಉಂಟಾಗ್ತದೆ. ಹಾಗೆಯೇ ಇವರು ರೋಟರಿಯ ಮೂಲಕವಾಗಿ ವೊಕೇಶನಲ್ ಟ್ರೈನಿಂಗ್ ಟೀಮ್ ಅಂತ ಮಾಡ್ತೇವೆ. ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲ ಸೇವೆ ಅಗತ್ಯ ಇದೆಯೋ, ಆ ಟೈಮಲ್ಲಿ ವೈದ್ಯರ ಸಮಸ್ಯೆ ಇತ್ತು, ಫಾರಿನ್ ಕಂಟ್ರಿಯಲ್ಲಿ ಕೂಡ ಇಂಡಿಯನ್ ಡಾಕ್ಟರ್ಸಿಗೆ ಬಹಳ ಬೇಡಿಕೆ ಇತ್ತು. ಅಂಥ ಸಂದರ್ಭದಲ್ಲಿ 2 ಬಾರಿ 2014-15ರಲ್ಲಿ ಕ್ಯಾಲಿಫೋರ್ನಿಯಾಕ್ಕೂ 2018-19ರಲ್ಲಿ ನೈಜೀರಿಯಾಕ್ಕೂ ಕೂಡ ಈ ರೋಟರಿಯ VTT ತಂಡದ ಮೂಲಕ ಕೇವಲ ಸೇವೆಯನ್ನು ನೀಡಲಿಕ್ಕೋಸ್ಕರವೇ ಅವರು ಹೋಗಿ ಬಂದಿದ್ದಾರೆ ಎನ್ನುವುದು ಕೂಡ ಮತ್ತೊಂದು ಬಹಳ ಸಂತೋಷದ ಸಂಗತಿ. ಅದೇ ರೀತಿ ರೋಟರಿ ಪ್ರೆಸಿಡೆಂಟ್ ಆದರು 2016-17ರಲ್ಲಿ. ಆಮೇಲೆ 9 ವರ್ಷ ನಾನು ಹೇಳಿದಂಗೆ NICUದಲ್ಲಿ 4,000 ಮಕ್ಕಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟರು. ಈ ಡಯಾಬಿಟಿಸ್ನಲ್ಲಿ ಟೈಪ್ 1 ಇದೆಯಲ್ಲ ಮಕ್ಕಳಿಗೆ ಬರುವಂಥದ್ದು ಮತ್ತು ರಿಸ್ಕ್, ಅದು ಟೈಪ್ 1 ಡಯಾಬಿಟಿಸ್, ಜುವೆನೈಲ್ ಡಯಾಬಿಟಿಕ್ ಕ್ಲಬ್ಬನ್ನು ಮಾಡಿದರು. ಇವತ್ತಿಗೂ 22 ಮಕ್ಕಳಿಗೆ ಕಳೆದ 10 ವರ್ಷದಿಂದ ಅವರಿಗೆ ಬೇಕಾಗಿದ್ದ ಸಂಪೂರ್ಣ ವ್ಯವಸ್ಥೆ, ಔಷಧ, ಕಿಟ್ಟು ಏನೆಲ್ಲ ಬೇಕಾ ಅದನ್ನೆಲ್ಲ ಮಾಡ್ತಾ ಪ್ರತಿ ತಿಂಗಳ ಅದನ್ನು ಚೆಕಪ್ ಅನ್ನು ಕೂಡ ಇವರೇ ಉಚಿತವಾಗಿ ಮಾಡ್ತಾ ಬಂದಂಥವ್ರು. ನಾವೆಲ್ಲ ಎಲ್ಲೋ 1 ಬಾರಿ 2 ಬಾರಿ ಮಾಡಿಬಿಡ್ತೇವೆ, ಅದನ್ನು ನಿರಂತರವಾಗಿ ಮಾಡ್ತಾ ಬಂದಂತಹ ಖ್ಯಾತಿ, ಸೇವೆಯ ಖ್ಯಾತಿ ನಮ್ಮ ಡಾಕ್ಟರ್ ದಿನೇಶ್ ಅವರು. ಹಾಗೆಯೇ ಅವರು ಬ್ಲಡ್ ಡೊನೇಷನ್ ರೋಟರಿಯಿಂದ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, 50 ಹಿಯರಿಂಗ್ ಏಡ್ ಸೆಟ್ ಕೊಟ್ಟಿರುವಂಥದ್ದು ಇರ್ಬೋದು, ಅಗತ್ಯ ಇದ್ದಲ್ಲಿ 20 ಟಾಯ್ಲೆಟ್ ಬ್ಲಾಕ್ ಅನ್ನು ಕೊಟ್ಟಿದ್ದಿರ್ಬೋದು, ಸುಮಾರು 3,000 ರೂಪಾಯಿ ವರ್ತಿನ 200 ನಿಮ್ಮ ಬೆಡ್ ಕಿಟ್ಸ್ ಅನ್ನ ಅಗತ್ಯವುಳ್ಳವರಿಗೆ ಕೊಟ್ಟಂತದ್ದಿರ್ಬೋದು. ಹಾಗೆ 1 ಲಕ್ಷ ರೂಪಾಯಿ ಮೊತ್ತದ ಮೌಲ್ಯದ ಲರ್ನಿಂಗ್ ಕಿಟ್ ಅನ್ನ 66 ಹೈಸ್ಕೂಲ್ಗಳಿಗೆ ನೀಡಿದಂಥ ಖ್ಯಾತಿ ಇವರ ಅಧ್ಯಕ್ಷೀಯ ಸಮಯಕ್ಕೆ ಸಲ್ತದೆ. ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆಗಿ 2019-20ರಲ್ಲಿ, ನಂತರದಲ್ಲಿ ಪೋಲಿಯೋ ಕಮಿಟಿ ಚೇರ್ಮನ್ ಆಗಿ, ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಟ್ರೈನರ್ ಆಗಿ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ, ಕೀ ಪರ್ಸನ್ ಫಾರ್ 6 ಗ್ಲೋಬಲ್ ಗ್ರಾಂಟ್ಸ್. ನಮ್ಮದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನು ಮಾಡುವಾಗ ಜಾಗತಿಕ ಪ್ರತಿಷ್ಠಾನದಿಂದ ನೆರವನ್ನು ಪಡೆಯುವಂಥದ್ದು ಇರ್ತದೆ. ಅದು ನೆರವು ಬಂದ ಮೇಲೆ ಓಹೋ ಇವರಿಗೆ ರೋಟರಿಯಿಂದ ಬಂತು ಅಂತ ಅನಿಸ್ತದೆ. ಆ ಪಡೆಯುವ ವಿಧಾನ ಮಾತ್ರ ಬಹಳ ಬಹಳ ಸಂಕೀರ್ಣ ಇರ್ತದೆ. ಇದು ಗುರುತಿಸಲ್ಪಡಬೇಕು, ಅದು ಅಂದರೆ ನ್ಯಾಯಯುತವಾದಂಥದ್ದು ಅಂತ ಇರಬೇಕು. ಫಾರಿನ್ ಪಾರ್ಟ್ನರ್ ಅದನ್ನು ಗುರುತಿಸಿ ಒಂದು ಫಂಡಿಂಗ್ ಮಾಡಿರಬೇಕು. ಸಾಕಷ್ಟು ಕಂಡೀಷನ್ಸ್ ಇದೆ. ಅಂತಹ 6 ಗ್ಲೋಬಲ್ ಗ್ರಾಂಟ್ಗಳನ್ನು ಇವರು ಬೇರೆ ಬೇರೆ ಕಡೆ ತರುವಲ್ಲಿ ಒಂದು ಕೀ ಪರ್ಸನ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ TRF ಡೊನೇಷನ್, ಇದು TRF ಅಂದರೆ ರೋಟರಿಯಲ್ಲಿ ದ ರೋಟರಿ ಫೌಂಡೇಶನ್. ನೋಡಿ, ಯಾವುದೇ ಇದ್ರೂ ಜಾಗತಿಕವಾಗಿ ರೋಟರಿ ಫೌಂಡೇಶನ್ ಏನಿದೆ, 5 ಬಲಿಷ್ಠ ಆರ್ಥಿಕ ಸಂಸ್ಥೆಗಳಲ್ಲಿ ರೋಟರಿ ಪ್ರತಿಷ್ಠಾನ ಒಂದು. ಯಾಕಂದರೆ ನಮ್ಮ ಈ ಸದಸ್ಯರೆಲ್ಲರೂ ಕೊಡುವಂತಹ ಫೀಸ್ನಲ್ಲಿ ಮೋರ್ ದೆನ್ 60 to 70% ಪ್ರತಿಷ್ಠಾನಕ್ಕೆ ಹೋಗ್ತದೆ. ಅದೇ ಬೀಜ ಮೊತ್ತವಾಗಿ ಉಳಿತದೆ. ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ನೆರವು ಹರಿದು ಬರ್ತದೆ. ಆದರೆ ಅಲ್ಲಿ ಕೊಡುವಂಥದ್ದು ಕೂಡ ನಮ್ದು ಇರ್ತದೆ. ಫೀಸಿನ ಹೊರತಾಗಿ ಡಾಕ್ಟರ್ ದಿನೇಶ್ ಅವರು, ನಿಮಗೆ ಆಶ್ಚರ್ಯ ಆಗಬಹುದು, 30 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ರೋಟರಿ ಪ್ರತಿಷ್ಠಾನಕ್ಕೆ ಕೊಟ್ಟಂತಹ ಸಹೃದಯರು, ವಿಶಾಲ ಹೃದಯಗಳು.
ಹಾಗೆ ಇವರು IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, IFB ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಷಿಯನ್, ರೋಟರಿ ಕ್ಲಬ್ ಸಿರ್ಸಿ, ಸ್ಕ್ಯಾನ್ ಸೆಂಟರ್, ಸ್ಪೋರ್ಟ್ಸ್ ಆ್ಯಂಡ್ ಪಾಸ್ ಟೈಮ್ ಕ್ಲಬ್ ಇವೆಲ್ಲವುಗಳಲ್ಲಿಯೂ ಅಜೀವು ಸದಸ್ಯರು. ಈಗ ಒಬ್ಬ ವ್ಯಕ್ತಿ ತನ್ನ ವೃತ್ತಿಯ ಹೊರತಾಗಿ ಏನು ಹವ್ಯಾಸ ಏನೇನು ಇಟ್ಕೊಂಡಿದ್ದಾರೆ ಅನ್ನೋದರ ಮೂಲಕ ಅವರ ವ್ಯಕ್ತಿತ್ವ ಪರಿಚಯ ಆಗ್ತದಂತೆ. ಈಗ ನೋಡಿ ಗಮ್ಮತ್ತು ನಮಗೆ ಬರ್ತದೆ. ಯೋಗ ನೀವು ದಿನ ಫೇಸ್ಬುಕ್ಕಲ್ಲಿ ನೋಡಿದರೆ ಇವರು ರಾತ್ರಿ 10 ಗಂಟೆ 11 ಗಂಟೆವರೆಗೆ ಇರುವವರು ಬೆಳಗ್ಗೆ ಮತ್ತೆ 5 ಗಂಟೆಗೆ ಯೋಗ ಕಲಿಸ್ಲಿಕ್ಕೆ ಹೋಗಿರ್ತಾರೆ. ಮತ್ತೆ IMA ಹಾಲ್ನಲ್ಲಿ ಇವ್ರದ್ದು ಯೋಗ ಅದೇ ದಿನೇಶ್ ಹೆಗಡೆ ಅವರು ಹೌದು ಅಂತ 2 ಸರಿ ನಾವು ಜೂಮ್ ಮಾಡಿ ನೋಡುವಂಥ ಪರಿಸ್ಥಿತಿ. ಅದು ಪ್ರತಿದಿನ, ಒಂದಿನ ಅಲ್ಲ 2 ದಿನ ಅಲ್ಲ. ಯೋಗದಲ್ಲಿ ಈಗ ಟೀಚರ್ ಆಗಿ ಅವರು ಕಳೆದ 10 ವರ್ಷದಿಂದ ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ ಎಷ್ಟೋ ಬಾರಿ ಅಂದರೆ 10 ಬಾರಿ ಅವರು IMAಯಲ್ಲಿ ವಿನ್ ಆಗಿದ್ದಾರೆ. 5 ಬಾರಿ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 31-70. ಇಲ್ಲಿ ನಾನ್ ರೊಟೇರಿಯನ್ಸಿನ ಮಾಹಿತಿಗಾಗಿ ಹೇಳಬೇಕು. ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 31-70 ಅಂದರೆ ನಮ್ಮ ಕಂದಾಯ ಜಿಲ್ಲೆ ಹಾಗಲ್ಲ. ಇಡೀ ಗೋವಾ ರಾಜ್ಯ, ಉತ್ತರ ಕರ್ನಾಟಕದ 4 ಕಂದಾಯ ಜಿಲ್ಲೆಗಳು, ದಕ್ಷಿಣ ಮಹಾರಾಷ್ಟ್ರದ 4 ಕಂದಾಯ ಜಿಲ್ಲೆಗಳು, ಉತ್ತರ ಕರ್ನಾಟಕದ 7 ಕಂದಾಯ ಜಿಲ್ಲೆಗಳು, ಇದಿಷ್ಟು ಸೇರಿ ರೋಟರಿ ಜಿಲ್ಲೆ 31-70 ಆಗ್ತದೆ. ಮುಂದಿನ ವರ್ಷದಿಂದ ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಇಷ್ಟು ದೊಡ್ಡ ಏನು ವ್ಯಾಪಕವಾದಂಥ ರೋಟರಿ ಜಿಲ್ಲೆ 31-70ರಲ್ಲಿಯೂ ಕೂಡ 4 ಬಾರಿ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ಸ್ಟೇಟ್ ಲೆವೆಲ್ ಹವ್ಯಕ ಟೂರ್ನಮೆಂಟ್ನಲ್ಲಿಯೂ ಕೂಡ ಅವರು 4 ಬಾರಿ, ಇದು ರೋಟರಿಯಲ್ಲಿ 5 ಬಾರಿ, ಹವ್ಯಕದಲ್ಲಿ 4 ಬಾರಿ ಅವರು ಚಾಂಪಿಯನ್ ಆಗಿದ್ದಾರೆ. ಹಾಗೂ IMA ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ 2 ಬಾರಿ ಅವರು ಗೆದ್ದಂಥ ಖ್ಯಾತಿವೆತ್ತವರು. ಇಷ್ಟಕ್ಕೆ ಮುಗಿಲಿಲ್ಲ. ಸೈಕ್ಲಿಂಗ್ ನೀವು ನೋಡುತ್ತೆ, ಮಳೆ ಇರಲಿ, ಚಳಿ ಇರಲಿ, ಸೆಕೆ ಇರಲಿ, ಬೆಳಗ್ಗೆ ಇವರದ್ದೇ ಒಂದು ತಂಡ ಇದೆ, ಸಿರ್ಸಿ ಸೈಕ್ಲಿಂಗ್ ಕ್ಲಬ್ ಅಂತ ಕಟ್ಕೊಂಡಿದ್ದಾರೆ. 22 ಜನ ಸೇರಿಕೊಂಡು ಪ್ರತಿ ಭಾನುವಾರ ಮತ್ತೆ ಮಧ್ಯ ರಜೆ ಇದ್ದಾಗೆಲ್ಲ ಎಲ್ಲೆಲ್ಲಿ ಹೋಗ್ತಾರೋ ಅವರೆಲ್ಲಿ ಇಸ್ಕೊಡ್ಬೇಕು, ನನಗಂತೂ ಗೊತ್ತಿಲ್ಲ, ಅಷ್ಟು ಕಡೆಗೆ ಹೋಗ್ತಾರೆ. ಮತ್ತೆ ಮಜಾ ನೋಡಿ, ಅವರು ಎಷ್ಟೋ ತಾಸಿನಲ್ಲಿ ಇಷ್ಟು ಕಿಲೋಮೀಟರ್ನ ಕ್ರಮಿಸಿದರೆ ಸೈಕ್ಲಿಂಗ್ನಲ್ಲಿ ಅವರಿಗೆ ಒಂದಿಷ್ಟೆಲ್ಲ ಪಾಯಿಂಟ್ಸ್ ಬರ್ತದೆ. ಅಂಥವರಿಗೆ ಮಾತ್ರ ಮೊನ್ನೆ ರೀಸೆಂಟ್ಲಿ ಮಹಾರಾಷ್ಟ್ರದ ಪಂಢರಪುರದಲ್ಲಿ ಸುಮಾರಷ್ಟು ಜನರಿಗೆ ಅದನ್ನು ಆ ಕ್ವಾಲಿಫೈ ಆದವರಿಗೆ ಕರೆದಿದ್ದು. ಒಮ್ಮೆ ಕ್ವಾಲಿಫೈ ಆದಮೇಲೆ ಅಲ್ಲಿ ಏನು ಅವರು ಮತ್ತೆ ಆ ರಿಂಗಣದಲ್ಲಿ ಭಾಗವಹಿಸೋದು, ಪಾರಿತೋಷಕವನ್ನು ತೆಗೆದುಕೊಂಡು ಬರೋದು. ಅಷ್ಟಕ್ಕೆ ಅವರು ವಿಮಾನದಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು, ಹೆಂಗೆ ಹೋಗ್ಬೋದು. ಇವರು ಇಲ್ಲ, ನಾವು ಈಗ ಸೈಕಲ್ಲೇ ಹೋಗು ಅಂಥೇಳಿ 450 ಕಿಲೋಮೀಟರ್ ಪಂಢರಪುರದಲ್ಲಿ ನಾನು ನೀವು 2-3 ಕಿಲೋಮೀಟರ್ ಹೋಗುವ ಹಾಗೆ ಯೋಚನೆ ಮಾಡಿದಾಗೆ ಹೋಗಿ ಬರ್ತಾರೆ. 15 ಜನ ಅಲ್ಲಿ ಹೋಗಿ ಈ ಪಾರಿತೋಷಕವನ್ನು ತೆಗೆದುಕೊಂಡು ಬರ್ತಾರೆ ಅಂತಂದರೆ ಅವರ ಆ ಜೀವನೋತ್ಸಾಹ ಅದು ಎಷ್ಟು ಇರಬಹುದು. ಬಹುಶಃ ನಾವು ಮಾತಾಡೋದಷ್ಟೇ ಒಂದೊಂದು 10% ನಾವು ಪಡೆದರೂ ಕೂಡ ನಾವು ಹಿಂಗಿರುವುದಿಲ್ಲ, ನಾವು ಮತ್ತು ಉತ್ಕೃಷ್ಟವಾದಂಥ ಮಟ್ಟಕ್ಕೆ ಏರ್ತೇವೆ ಅಂತ ಹೇಳೋದ್ರಲ್ಲಿ 2 ಮಾತೇ ಇಲ್ಲ. ಅಲ್ಲಿ ಮುಗಿಲಿಲ್ಲ. ಮತ್ತೆ ಟ್ರೆಕ್ಕಿಂಗು, ಸಪಾಟಾದ ಜಾಗದಲ್ಲಿ ಸೈಕಲಿಂಗ್ ಮಾಡೋದು ಇತ್ಯಾದಿ. ಟ್ರೆಕ್ಕಿಂಗ್, ಗುಡ್ಡ ಬೆಟ್ಟ, ಎಲ್ಲೆಲ್ಲಿ ಕಣಿವೆ ಎಲ್ಲ ಕಡೆ ಇವರು ಟ್ರೆಕ್ಕಿಂಗ್ ಹೋಗ್ತಾರೆ. ಅವ್ರದ್ದು ಕೂಡ ಟ್ರೆಕ್ಕಿಂಗ್ ಗ್ರೂಪ್ ಇದೆ. ಅಲ್ಲಿ ಇಲ್ಲಿ ಹತ್ತಿರದಲ್ಲಿ 100-500 ಕಿಲೋಮೀಟರ್ ಆಸ್ಪಾಸ್ ಹೋಗಿರೋದು ದೊಡ್ಡ ವಿಷಯ ಅಲ್ಲ. ಇವರು ಒಂದೇ ಉದಾಹರಣೆ ಕೊಡಬೇಕು ಅಂದರೆ ಕೈಲಾಸ ಮಾನಸ ಸರೋವರದಲ್ಲಿ ಕೂಡ ಹೋಗಿ ಟ್ರೆಕ್ಕಿಂಗಿನ ಪರಿಕ್ರಮವನ್ನು ಪೂರೈಸಿ ಬಂದಂಥವ್ರು ಅನ್ನೋದು ಇವರೇ, ನಮ್ಮವರೇ, ಆಯ್ತಾ. ಹಾಗೆ ಮ್ಯಾರಥಾನ್ ರನ್ನರ್ಗೆ ಎಷ್ಟು ಸ್ಟ್ಯಾಮಿನಾ ಬೇಕು ನಿಮ್ಗೆ ಗೊತ್ತಿದೆ. ಒಮ್ಮೆ ಸಂಪೂರ್ಣ ಮ್ಯಾರಥಾನ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ 10 ಬಾರಿ ಅರ್ಧ ಮ್ಯಾರಥಾನ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. 10 ಕಿಲೋಮೀಟರ್ನ ಮ್ಯಾರಥಾನ್ ಅನ್ನು ಅವರಿಗೆ ಸಂಖ್ಯೆ ಗೊತ್ತಿಲ್ಲ, ಅಷ್ಟು ಬಾರಿ ಕ್ರಮಿಸಿ ಬಂದಂಥವ್ರು. ಹಾಗೆ ಬ್ಲಡ್ ಡೊನೇಷನ್, ಈಗ ನನಗೆ ಬೇರೆ ಬೇರೆ ಸಮಸ್ಯೆಯಿಂದ ಬಿಟ್ಟೆ. 53 ಬಾರಿ ಕೊಟ್ಟ ನಂತರ ಬಿಟ್ಟೆ. ನನಗೊಂದು 75 ಬಾರಿ ಯಾರು ಕೊಡಬೇಕು ಅಂತ ಬಹಳ ಮನಸ್ಸಿತ್ತು. ಆದರೆ ಈ ಸಾಹೇಬರು ವರ್ಷಕ್ಕೆ 3 ಅಥವಾ 4 ಬಾರಿ ಕಂಟಿನ್ಯೂಸ್ ಕೊಡ್ತಾ ಈಗಾಗಲೇ 73 ಬಾರಿ ಕೊಟ್ಟಾಗಿದೆ. ಇನ್ನು ಖಂಡಿತವಾಗಿಯೂ ಕೆಲವೇ ಬಾಕಿ ಇದೆ. 100 ಅನ್ನು ಈಸಿಲಿ ಕ್ರಾಸ್ ಮಾಡ್ತಾರೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. 100 ಬಾರಿ ಬ್ಲಡ್ ಡೊನೇಷನ್ ಕೊಡುವಂಥದ್ದು ಅಂದರೆ ನೀವು ಊಹೆ ಮಾಡಿ, ನಾನು ಅದಕ್ಕಿಂತ ಹೆಚ್ಚು ಏನು ಹೇಳುವುದಿಲ್ಲ. ಮತ್ತು ಇವರಿಗೆ ಇಷ್ಟಕ್ಕೂ ಸಮಯ ಇದೆ ರೀ. ರೋಟರಿಯಲ್ಲಿ ನಾವು ಹೇಳ್ತೇವೆ, ಯಾವ್ದಾದ್ರು ಮೆಂಬರನ್ನು ಕರೀಲಿಕ್ಕೆ ಹೋದಾಗ ಇಲ್ಲ ರೀ ನಮಗೆ ಸಮಯ ಇಲ್ಲ ಅಂತ ಹೇಳಿದವರಿಗೆಲ್ಲ ಓನ್ಲಿ ಬಿಸಿ ಮ್ಯಾನ್ ಗೆಟ್ಸ್ ಟೈಮ್ ಅಂತೀವಿ. ಆದರೆ ಇವರು ನಾವು ಹೇಳೋದು ಮಾತ್ರ, ಇವರು ಅದನ್ನು ಮಾಡಿ ತೋರಿಸ್ತಾರೆ. ಈ ತನಕ ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ದಿನೇಶ್ ಹೆಗಡೆ ಅವ್ರ ಹತ್ರ ಹೋಗಿ ಇಲ್ಲಪ್ಪ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳ್ಕೊಂಡು ಬಂದವರು ಯಾರಾದರೂ ಇಲ್ಲಿ ಕೆಲವರೇ ಇದ್ದೀರಿ. ಯಾರಾದರೂ ನಿಮಗೆ ನಾಳೆ ಕೂಡ ಸಿಕ್ಕರೆ ಹೇಳಿ, ನಾನು ಯಾವುದೇ ಬಹುಮಾನ ಕೊಡಲಿಕ್ಕೆ ಸಿದ್ಧ ಇದ್ದೇನೆ. ಅವರು ಇಲ್ಲ ಅಂತ ಹೇಳುವುದೇ ಇಲ್ಲ. ಹಾಗಾದರೆ ಹಿ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್. ದಟ್ ಈಸ್ ಬಿಕಾಸ್ ಅವರು ಅಷ್ಟು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಅವರು ಇಷ್ಟೇ ಅಲ್ಲ ರೀ, ನಾವೀಗ ರೋಟರಿ ಕಾನ್ಫರೆನ್ಸಿಗೋ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ.
ಈಗ 3 ಗಂಟೆಗೆ ಅಲ್ಲಿ ಇನಾಗ್ರೇಷನ್ ಇದೆ. ಹೋಗುವಾಗ ಅನಿರೀಕ್ಷಿತವಾಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ತದೆ ರಸ್ತೆಯಲ್ಲಿ. ನಾವು ಹೋಗೋ ಕೆಲಸ ಬಿಟ್ಕೊಂಡು ಮತ್ತೆ ಅದೆಲ್ಲ ಎಲ್ಲಿ ನೋಡ್ತೇವೆ, ನಮ್ಮಷ್ಟಕ್ಕೆ ನಾವು ನೋಡಿ ದಿನ ಬೆಳಗಾದ್ರೆ ಇದೇ ಆಗ್ತದೆ ಅಂತೇಳಿ ನಾವು ಪಾಸಾಗಿ ಹೋಗ್ಬಿಡ್ತೀವಿ. ಇಲ್ಲ, ಇವರು ತಮ್ಮ ವೆಹಿಕಲನ್ನು ನಿಲ್ಲಿಸ್ತಾರೆ, ಅಲ್ಲಿ ಏನಾಗಿದೆ ಅಂತ ನೋಡ್ತಾರೆ, ಆಕ್ಸಿಡೆಂಟ್ ಆದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅದೆಷ್ಟೋ ಬಾರಿ ಪ್ರಾಣಾಂತಿಕ ಅಪಾಯದಿಂದ ಅವರನ್ನು ಪಾರು ಮಾಡಿದ್ದಾರೆ. ಅವರೆಲ್ಲರ ಅವರೆಲ್ಲರಿಗೂ ಅವರವರ ಜೀವನದಲ್ಲಿ ಸ್ಮರಣೀಯ ವ್ಯಕ್ತಿಯಾಗಿ ಅವರು ಕಂಗೊಳಿಸ್ತಾ ಇದ್ದಾರೆ. ಇದೆಲ್ಲ ನೋಡಿ ನಾವು ಮಾಡಿ ಬಂದ್ಮೇಲೆ ದೊಡ್ಡ ವಿಷಯ ಅಲ್ಲ. ಆ ಹೊತ್ತಿಗೆ ಕಾರನ್ನು ನಿಲ್ಲಿಸೋದು, ಎಲ್ಲ ಕೋಟೆಲ್ಲ ಹಾಕ್ಕೊಂಡಿರ್ತೀವಿ, ಅದನ್ನೆಲ್ಲ ಅಲ್ಲೇ ಹೊತ್ತಾಕಿ ಮತ್ತೆ ಅಂದರೆ ಕಾರೊಳಗೆ ಮತ್ತೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಅವರಿಗೆ ಓಕೆ ಮಾಡಿ ಹೊರಡುವಂಥದ್ದು ಇದೆಯಲ್ಲ, ಇದು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಸೇವಾಪರ ಡಾಕ್ಟರ್ ದಿನೇಶ್ ಅವರು. ಈಗ ಶಾರ್ಟ್ ಆಗಿ ಕೆಲವು ಅವಾರ್ಡ್ಸ್ಗಳು ಇವರಿಗೆ ಬಂದಿದ್ದನ್ನು ಹೇಳ್ಬಿಡ್ತೇನೆ, ಆಗ ಅವರಿಗೆ ಅವರ ಮಟ್ಟ ನಿಮ್ಗೆ ಗೊತ್ತಾಗ್ತದೆ. SSLCಯಲ್ಲಿ 15ನೇ ರ್ಯಾಂಕ್. ಈಗಿನ SSLC ಆಗಲ್ಲ, ಆಗಿನ SSLC ನೀವು ರ್ಯಾಂಕ್ ಬರೋದೇ ನೋಡೋದು. ಫಸ್ಟ್ ರ್ಯಾಂಕ್ ಬಂದವನಿಗೆ ಎಷ್ಟು 80, 82 ಬಂದಿರ್ತದೆ ಅಂಕ. ಇವತ್ತು ನನಗೆ 100 ಎಲ್ಲ ಇರುವುದಿಲ್ಲ, ಇರಲಿ. ಅಂಥ ಟೈಮ್ನಲ್ಲಿ 15th ರ್ಯಾಂಕ್. ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ KMC ಇನ್ MBBS 1987 ಬ್ಯಾಚ್. ಈಸಿ ಅಲ್ಲ, ಬೆಸ್ಟ್. ಎಷ್ಟು ಸಾವಿರಾರು ಮಕ್ಕಳಲ್ಲಿ ಈ ವಾಸ್ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್. ಟಾಪರ್ ಇನ್ MD ಪೀಡಿಯಾಟ್ರಿಕ್ಸ್, 73 times blood donation and ಹೇಳಿದೆ, sure to cross 100. 10 times IMA ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ವಿನ್ನರ್. ಆಮೇಲೆ ಇವರು ಬೇರೆ ಬೇರೆ ಟಾಪಿಕ್ಸ್ನಲ್ಲಿ ಹಿ ಹ್ಯಾಸ್ ಗಿವನ್ ಪ್ರೆಸೆಂಟೇಷನ್ ಅಟ್ ದ ಸ್ಟೇಟ್ ಅಂಡ್ ದ ನ್ಯಾಷನಲ್ ಲೆವೆಲ್. ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಅವ್ರ ಕಾನ್ಫರೆನ್ಸ್ನಲ್ಲಿ ತಮ್ಮ ಪೇಪರನ್ನು ಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ರೋಟರಿಯಲ್ಲಿ ಕೂಡ ಬೆಸ್ಟ್ ಪ್ರೆಸಿಡೆಂಟ್ 2016-17, ಹಾಗೆ ಬೆಸ್ಟ್ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಇನ್ 2019-20. ಇಂತಹ ದಿನೇಶ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಖಂಡಿತ ಮುಗಿಯೋದಿಲ್ಲ. 2 ಸಾಲಿನಲ್ಲಿ ಇದನ್ನೆಲ್ಲ ಕ್ರೋಢೀಕರಿಸಿ ಹೇಳಬೇಕು ಅಂತಂದರೆ, ಅಪ್ರತಿಮ ವೈದ್ಯರು, ಸರ್ವಾಂಗೀಣ ಕ್ರೀಡಾಪಟುಗಳು, ಸೇವಾ ದುರಂಧರರು, ವಿನಯ ಸಂಪನ್ನ ಸಮಾಜ ಸೇವಕರು, ಆಲ್ ಇನ್ ಆಲ್ ಜೀವಂತ ದಂತಕಥೆ. ಅಂತಹ ದಿನೇಶ್ ಅವರ ಪರಿಚಯಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ವಿನಂತಿಸುತ್ತೇನೆ. ನಮಸ್ಕಾರ. ದಯಮಾಡಿ ಮುಂದಿನ ಅವಧಿ ಡಾಕ್ಟರ್ ದಿನೇಶ್ ಅವರು. ಪರಿಚಯ ನೀಡಿದವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಸಂಕ್ಷಿಪ್ತವಾಗಿ ನಮಸ್ಕಾರ. ಸೇರಿದಂತ ಅತ್ಯಂತ ಮಹನೀಯರಿಗೂ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ವಿಶೇಷವಾದ ಸಬ್ಜೆಕ್ಟು. ಬಹುಶಃ ನೀವು ಕಳೆದ ಒಂದು 3-4 ತಿಂಗಳ ಹಿಂದೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ರೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ರು ಈಗಿನ ನಮ್ಮ ಯುವಜನ ಪ್ರತಿದಿನ 4 ರಿಂದ 5-6 ತಾಸು ಮೊಬೈಲಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ಪ್ರಧಾನಿಯವರೇ ಹೇಳಿದರು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಅತ್ಯಂತ ವೈಜ್ಞಾನಿಕವಾದ ಸ್ಟಡಿ ಅಂತಂದರೆ, ಇದನ್ನು ಸ್ಟಡಿ ಮಾಡಿ ಜಗತ್ತಿನಾದ್ಯಂತ ಕಂಡುಹಿಡಿದು ಏನೇನು ಆಗ್ತಾ ಇದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಗೆಜೆಟ್ಸಿಂದ ಇದು ಎಲೆಕ್ಟ್ರಾನಿಕ್ ಮೀಡಿಯಾದಿಂದ, ಎಲೆಕ್ಟ್ರಾನಿಕ್ ಗೆಜೆಟ್ಸಿಂದ
ಇವತ್ತು ಏನೆಲ್ಲ ಅನಾಹುತ ಆಗ್ತಾ ಇದೆ ಅಥವಾ ಮುಂದೆ ಏನು ಆಗಲಿದೆ ಹೇಳೋದ್ರ ಬಗ್ಗೆ ಒಂದಷ್ಟು ವೈಜ್ಞಾನಿಕ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಮಗೆಲ್ಲ ಏನು ಅನಿಸ್ತದೆ ಅಂತಂದರೆ ಇದು ಮೊಬೈಲ್ನಿಂದ ಏನೂ ಆಗಲಿಕ್ಕಿಲ್ಲ, ಇದು ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ. ನಮ್ಗೆ ಜನರಿಗೆ ಏನೂ ಗೊತ್ತಾಗೋದಿಲ್ಲ. ನಾವು ನಮ್ಮ ಶಿಷ್ಯರೇ, ಈಗ ನಮ್ಮ ಮನೆಯವರು ಏನು ಪೆಥಾಲಜಿ ಲ್ಯಾಬ್ ಇದ್ದಾರೆ, ಅವರು ಪ್ರತಿದಿನ ಕನಿಷ್ಠ 3 ರಿಂದ 4 ಹೊಸ ಕ್ಯಾನ್ಸರ್ ಪೇಷಂಟ್ಸನ್ನು ಡಯಾಗ್ನೋಸಿಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಅವರಿಗೆ ಏನೂ ಚಟ ಇರೋದಿಲ್ಲ, ಕೆಲವೊಬ್ಬರಿಗೆ ಏನೂ ಚಟ ಇರೋದಿಲ್ಲ, ಯಾವುದೇ ಥರ ದುರಭ್ಯಾಸ ಇರೋದಿಲ್ಲ, ಎಲ್ಲ ಸೋಬರ್ ಇರುವಂಥವ್ರು, ಒಳ್ಳೆಯ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಅನ್ಕೊಳ್ತಾರೆ, ಯಾಕೆ ಆಗ್ತಾ ಇದೆ, ಯಾಕೆ ಕ್ಯಾನ್ಸರ್ ಬರ್ತಾ ಇದೆ, ಕ್ಯಾನ್ಸರ್ ದಿನಕ್ಕೆ ಯಾಕೆ ಜಾಸ್ತಿ ಆಗ್ತಾ ಇದೆ. ನೋಡಿ, ನಮ್ಮ ಮೊಬೈಲ್ ನಮಗೆ ಇದಿದ್ದೇವೆ, ನಿಮ್ಮ ಕಿಸೆಯಲ್ಲಿ ಮೊಬೈಲ್ ಇದೆ. ಈ ಮೊಬೈಲು ಇವತ್ತು ಅದು ವರ್ಕ್ ಆಗ್ತಾ ಇಲ್ಲ, ಕಾಲ್ ಬರ್ತಾ ಇಲ್ಲ ಆದರೂ ಕೂಡ ಅದು ಕಂಟಿನ್ಯೂಸ್ಲಿ ನಿಯರ್ ಬೈ ಟವರ್ ಎಲ್ಲಿದೆ ಅಂತ ಸರ್ಚ್ ಮಾಡ್ತಾ ಅದ್ರ ಜೊತೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಅದು ಯಾವ ಮೂಲಕ ಕನೆಕ್ಟ್ ಆಗ್ತದೆ, ಅದನ್ನ ನಾವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೇವೆ, EMR. ಸೊ ಈ ವಿಷಯದ ಬಗ್ಗೆ ಏನೇನು ಆಗ್ತದೆ ಅಂತ ಹೇಳೋದ್ರ ಬಗ್ಗೆ, ಸೊ ಇವತ್ತು ನಮ್ಮ ಈ ಜನ್ಸೆಟ್ ಅಥವಾ ಹೊಸ ಜನರೇಷನ್ ಏನಿದೆಯೋ, ಅಫ್ಕೋರ್ಸ್ ಎಲ್ಲರಿಗೂ ಇದೆ, ನನ್ನ ಹತ್ರನೂ ಇದೆ. ಬಟ್ ಆದರೆ ಹೊಸ ಜನರೇಷನ್ ಒಳಗೆ ಮೊಬೈಲ್ ಫೋನ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಐಪಾಡ್ಸ್, ಮೈಕ್ರೋವೇವ್ ಎಲ್ಲ ಕಾಮನ್ ಆಗಿದೆ. ಇಟ್ಸ್ ವೆರಿ ಕಾಮನ್. ಇದೇನು ಹೊಸದೇ ಅಲ್ಲ, ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕಾಗಿದ್ದರೆ. ನಮಗೆಲ್ಲ ಹೇಗಾಗಿದೆ ಕೇಳಿದ್ರೆ, ಮೊಬೈಲ್ ಇದ್ದೇ ಇದ್ರೆ ದಿನನೇ ಕಳೆಯೋದು ಕಷ್ಟ. ಅಷ್ಟರ ಮಟ್ಟಿಗೆ ನಾವು ಅದನ್ನು ಇನ್ವಾಲ್ವ್ ಆಗಿಸ್ತೀವಿ. ಅವ್ರು ಅದಕ್ಕೆ ನೋಡ್ತಾ ಇದ್ದಿದ್ರು. ಇದು ಬೇಡ, ಇದು ಬಂದ್ ಮಾಡಿ, ಈ ಲೈಟ್ ಬಂದ್ ಮಾಡಿ. ಹಾ, ಅದು ಬಂದ್ ಮಾಡಿ, ಇದು ಸರಿಯಲ್ಲ. ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಮಗೆ ಇಲ್ಲದೆ ಇದ್ರೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿಗೆ ನಾವು ಇದ್ದೇವೆ. ಆದರೆ ಈ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದು ಸುಮ್ಮನೆ ಬರೋದಿಲ್ಲ. ನಮಗೆ ಫ್ರೀಯಾಗಿ ಅಥವಾ ನಮಗೆ ಏನು ತೊಂದರೆ ಕೊಡದೇನೆ ಬರೋದಿಲ್ಲ. ಅದರದ್ದೇ ಆದ ಇಫೆಕ್ಟ್ಗಳು ಇದ್ದೇ ಇದ್ದಾವೆ. ಸೊ ಅದು ಏನು ಎಫೆಕ್ಟ್ ಆಗ್ತದೆ, ಅದ್ರಲ್ಲಿ ಏನಾಗ್ತದೆ, ನಮ್ಮ ಆರೋಗ್ಯದ ಮೇಲೆ ಏನೇನು ಆಗ್ತದೆ ಎಂಬುದನ್ನು ನಾವು ನೋಡೋಣ. ಇಲ್ಲಿ ಸ್ವಿಚ್ ಆಫ್ ಆಗ್ತದೆ. ನೀವು ಯಾವ್ದು ಸ್ವಿಚ್ ಆಫ್, ಅಲ್ಲಿ ಯಾವ್ದು ಸ್ವಿಚ್ ಆಫ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಹತ್ರ ಈಗ ಏನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದೆ. ನೀವು ಹೊರಗಡೆಗೆ ದೊಡ್ಡ ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ನೋಡಿದ್ರೆ ಈ ಆಂಟೆನಾಗಳು, ರಾಶಿಗಟ್ಟಲೆ ಆಂಟೆನಾಗಳು ಕಾಣ್ತವೆ. ನಮ್ಮಲ್ಲಿ ಸ್ವಲ್ಪ ಕಾಡಿದ್ದಕ್ಕೆ, ಸ್ವಲ್ಪ ಮರ ಇದ್ದಕ್ಕೆ ಅಷ್ಟು ಕಾಣಲಿಕ್ಕಿಲ್ಲ. ನೀವು ದೊಡ್ಡ ದೊಡ್ಡ ಸಿಟಿ ಒಳಗೆ ನೀವೇನಾದ್ರು ಟೆರೆಸ್ ಮೇಲೆ ಹೋಗಿ ನೋಡಿದ್ರೆ ನೋಡಿದಷ್ಟಕ್ಕೂ ಆಂಟೆನಾಗಳು ಕಾಣ್ತವೆ. ಇನ್ನು ಇದು ಗಾಡಿ ಮೇಲೆ ಹೋಗ್ತಾ ಇದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇಟ್ಕೊಂಡು ಮಾತಾಡ್ಕೊತಾ ಹೋಗುವಂತಂದ್ರೆ ನಾವು ಎಷ್ಟೋ ಮಂದಿ ನೋಡ್ತಾರೆ. ನೋಡಿ, ಇವೆಲ್ಲ ಕೂಡ ಎಲೆಕ್ಟ್ರಾನಿಕ್ ರೇಡಿಯೇಷನ್ ಅನ್ನ ಹೊರಹೊಮ್ಮುವಂತಹ ಸಾಧನಗಳು. ಈ ಇಲೆಕ್ಟ್ರಿಕ್ ವಯರಿಂದ ಹಿಡಿದು ಬೀದಿಯಲ್ಲಿರುವ ಎಲೆಕ್ಟ್ರಿಕ್ ಕಂಬಗಳು, ಎಲೆಕ್ಟ್ರಿಕ್ ವಯರಿಂದ ಹಿಡಿದು ಟಿವಿ, FM ರೇಡಿಯೋ, ಮೈಕ್ರೋವೇವ್ ಓವನ್, ಮೊಬೈಲ್ ಫೋನು, ಸ್ಕ್ಯಾನಿಂಗ್ ಬೂತ್ ನಾವು ಯೂಸ್ ಮಾಡ್ತೀವಿ, ಎಕ್ಸ್ರೇ ಮಿಷನ್ ಇರ್ಬೋದು, ರೀಡಿಂಗ್ ಲ್ಯಾಂಪ್ ಇರ್ಬೋದು, ಇವೆಲ್ಲವೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಹೊರಗಾಗ್ತದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿದೆಯೋ ಇಟ್ ಇಸ್ ಎ ಸ್ಲೋ ಪಾಯ್ಸನ್. ಸೊ ಮೊದಲಿನ ಕಾಲದಲ್ಲಿ ನಾವು ಬೀದಿಯಲ್ಲಿ ಈ ಥರ ಲಗೋರಿ ಆಡೋರು, ಆನಂತರ ಏನೋ ಮುಟ್ಟಾಟ ಆಡೋರು, ಬೇರೆ ಬೇರೆ ಆಟ ಆಡೋರು ನೋಡ್ತಿದ್ವಿ. ಈಗ ಎಲ್ಲರೂ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲೇ ಆಡ್ತಾ ಇದ್ಬಿಟ್ರೆ ಹೊರಗಡೆಗೆ ಆಡೋರೇ ಇಲ್ಲ.
ಸೊ ಇದೆಲ್ಲ ಒಂದೊಂದೇ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಊರಲ್ಲಿ ಆಗ್ತಾ ಇದೆ. ವಾಟ್ಸಪ್ ಯೂನಿವರ್ಸಿಟಿ ಇಟ್ ಹ್ಯಾಸ್ ಬಿಕಮ್ ಬಿಗ್ ಯೂನಿವರ್ಸಿಟಿ. ಇವತ್ತು ನಮ್ಗೆ ಏನು ಮಾಹಿತಿ ಬೇಕಾದರೂ ಕೂಡ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಕೇಳಬೇಕಾಗ್ತದೆ. ಆ ಥರ ಈ electromagnetic radiation, ಈ ಬರ್ತದೆ ಇಟ್ ಇಸ್ ಅ ಪೊಲ್ಯೂಷನ್, ಇಟ್ ಇಸ್ ಅ ಮೇಜರ್ ಹೆಲ್ತ್ ಹಜಾರ್ಡ್. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮುಂದಿನ ದಿನದಲ್ಲಿ ಇದೊಂದು ಮಹಾಮಾರಿಯಾಗಿ ಪರಿಣಮಿಸಲಿದೆ. ಸೊ ಇನ್ನು ಕೆಲವೇ ವರ್ಷಗಳಲ್ಲಿ 4 ವರ್ಷ 15 ವರ್ಷ 20 ವರ್ಷನೋ ಬಿಗ್ ಪ್ರಾಬ್ಲಮ್. ಸೊ ಅದು ಯಾವಾಗ ಬರ್ತದೆ, ಯಾವಾಗ ಎಕ್ಸ್ಪ್ಲೋಡ್ ಆಗ್ತದೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಗೋಯಿಂಗ್ ಟು. ಯಾಕಂತಂದ್ರೆ ಇವತ್ತು ನೋಡ್ತಾ ಇದ್ದೀವಿ, ಯಾರು ನೋಡಿದ್ರು ಮೊಬೈಲ್, ಯಾರು ನೋಡಿದ್ರು ವಿ ಆರ್ ಡಿಪೆಂಡೆಂಟ್ ಆನ್ ಸೋ ಮಚ್ ಯೂಸಿಂಗ್, ಓವರ್ ಯೂಸಿಂಗ್ ದ ಮೊಬೈಲ್ ಫೋನ್. ಸೊ ಮೊಬೈಲ್ ಇರ್ಬೋದು ಅಥವಾ ಇನ್ನಿತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಓವರ್ ಯೂಸ್ ಆಗ್ತಾ ಇದೆ. ಸೊ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಸೊ ಇದರೊಳಗೆ ಕೆಲವೊಂದಷ್ಟು ರೇಡಿಯೇಷನ್ ಹೊರಬರ್ತಾವಲ್ಲ, ಆ ರೇಡಿಯೇಷನ್ನು ನಮ್ಮ ದೇಹಕ್ಕೆ ಅಪಾಯವನ್ನು ಉಂಟು ಮಾಡ್ತದೆ. ಸೊ ಏನಾಗ್ತದೆ ಅಂತಂದ್ರೆ, ನೀವು ಬಹುಶಃ ತಾಸುಗಟ್ಟಲೆ ಮೊಬೈಲ್ ಇಟ್ಕೊಂಡು ಕಿವಿ ಕೇಳ್ತಾ ಇದ್ರಿ, ನಿಮ್ಮ ಕಿವಿ ಭಾಗ ಎಲ್ಲ ಕೆಂಪಾಗುತ್ತೆ, ಅದು ಬಿಸಿ 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 ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ಜಾಸ್ತಿ ಹೊತ್ತಕ್ಕ ನೀವು ಮೊಬೈಲ್ ನೋಡಿ 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 ಇಟ್ಟರೆ ರಾತ್ರಿ ನಿದ್ದೆನೇ ಬರ್ತದೆ. ಯಾಕೆ ಕೇಳಿದ್ರೆ ಈ ಮೊಬೈಲ್ ಮತ್ತು ಟಿವಿಯಿಂದ ಎಮಿಟ್ ಆಗಿರುವಂತಹ ರೇಡಿಯೇಷನ್ ಇದು ಅಥವಾ ಒಂದು ಲೈಟ್ ಏನಿದೆಯೋ ಅದು ನಮ್ಮ ದೇಹದಲ್ಲಿ, ನಮ್ಮ ಬ್ರೈನಲ್ಲಿರುವಂತಹ ಪೈನಿಯಲ್ ಗ್ಲ್ಯಾಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತದೆ. ಆ ಪೈನಿಯಲ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗೋದ್ರಿಂದ ಅವರಿಗೆ ನಿದ್ದೆ ಬರುತ್ತೆ. ಸೊ ನೀವು ಯಂಗರ್ ಜನರೇಷನ್ ಹುಡುಗರು ನೋಡ್ರಿ, ಎಸ್ಪೆಷಲಿ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು, ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರೋರು ನಿದ್ದೆನೇ ಮಾಡೋದಿಲ್ಲ. ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಮಲಗ್ತಾರೆ, ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಬರ್ತಾರೆ. ಅವರ ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಲ್ಲ, ನಮ್ಮ ರುಟೀನ್ ರಿದಮ್, ನಾವು ಹಗಲಿಗೆ ಮಲಗಬೇಕು, ಹಗಲಿಗೆ ಹೇಳ್ಬೇಕು, ರಾತ್ರಿ ನಿದ್ದೆ ಮಾಡಬೇಕು, ಆ ರಿದಮೇ ಡಿಸ್ಟರ್ಬ್ ಆಗುತ್ತೆ. ಯಾಕೆ ಕೇಳಿದ್ರೆ ಆ ಪೈನಿಯಲ್ ಗ್ಲ್ಯಾಂಡ್ ಅಂತ ಹೇಳೋ ಒಂದು ದೇಹದಲ್ಲಿ ನಮ್ಮ ಬ್ರೈನಲ್ಲಿ ಏನಿರ್ತಿದೆಯೋ ಆ ಗ್ಲ್ಯಾಂಡ್ ಇದನ್ನ ಸೆಟ್ ಮಾಡಬೇಕಾಗಿತ್ತು, ಆ ಗ್ಲ್ಯಾಂಡ್ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಯಂಗರ್ ಜನರೇಷನ್ ಅವರು ಹುಡುಗರು ನಿದ್ದೆ ಹ್ಯಾಬಿಟ್ ನೋಡಿ ನೀವು, ಯಾರು ಟೋಟಲಿ ಡಿಫ್ರೆಂಟ್. ನಮಗೆ ಇಲ್ಲ, ಅವರು ಎಷ್ಟೋ ಹೊತ್ತು ರಾತ್ರಿ ಎಷ್ಟೋ ಹೊತ್ತಿಗೆ ಮಲಗ್ತಾರೆ, ಬೆಳಗ್ಗೆ ಎಷ್ಟೋ ಹೊತ್ತಿಗೆ ಹೇಳ್ತಾರೆ. ನಾವು ಕಿಸೆಯಲ್ಲಿ ಮೊಬೈಲ್ ಇಟ್ಕೊಂಡು ಓಡಾಡ್ತಾ ಇರ್ತೇವೆ, ಎಷ್ಟೋ ಹೊತ್ತಿಗೆ ಕಿಸೆಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತೇವೆ ಅಥವಾ ಪ್ಯಾಂಟ್ ಟ್ರೌಸರ್ಗೆ ಕೆಳಗಿರ್ತೇವೆ. ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೇ ಇದ್ರು ಕೂಡ ರಿಂಗ್ ಆಯಿತು ಅಂತಂದ್ರೆ, ಒಂದ್ಸತಿ ಆ ಕಿಸೆಯಲ್ಲಿ ಇಟ್ಕೊಂಡಾಗ ರಿಂಗ್ ಆಯಿತು ಅಂತಂದ್ರೆ ಒಂದು ಹಾರ್ಟ್ ಬೀಟ್ ಮಿಸ್ ಆಗುತ್ತೆ, ನಮ್ಮ ಹಾರ್ಟಿನೊಳಗಿರುವಂಥ ಒಂದು ಬೀಟ್ ಮಿಸ್ ಆಗುತ್ತೆ. ಇನ್ನು ಪ್ಯಾಂಟ್ ಕಿಸೆಯೊಳಗೆ ಯಾರ್ಯಾರು ಇಟ್ಕೊಂಡಿರ್ತಾರಲ್ಲ, ಆ ಹಾರ್ಟ್ನ ECG ಪ್ಯಾಟರ್ನ್ ಅನ್ನು ಕೂಡ ಅವರು ಏನೋ ಸ್ಟಡಿ ಮಾಡಿ ನೋಡಿದ್ದಾರೆ. ಸೊ ಅದರೊಳಗೆ ECG ಚೇಂಜಸ್ ಆಗ್ತಾ ಇದ್ದಾರೆ. ಹಾಗೆ ಪ್ಯಾಂಟಿನ ಕಿಸೆಯಲ್ಲಿ ಯಾರು ಮೊಬೈಲ್ ಇಟ್ಕೊಂಡು ಇಡೀ ದಿನ ಅವ್ರಿಗೆ ವರ್ಕ್ ಮಾಡ್ತಾರಲ್ವಾ, ಅವರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರ್ತಾರೆ. ಸೊ ಇವತ್ತು ನೀವು ನೋಡಿ ಇನ್ಫರ್ಟಿಲಿಟಿ, ಬಂಜೆತನ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಡೇ ಬೈ ಡೇ ಇಸ್ ಇನ್ಕ್ರೀಸಿಂಗ್. ಯಾಕೆ ಕೇಳಿದ್ರೆ ದಿಸ್ ಇಸ್ ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್, ರೇಡಿಯೇಷನ್. ಇವತ್ತು ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸು, ಹೈಟೆಕ್ ಇಂಜಿನಿಯರ್ಸ್ ಎಲ್ಲ ಏನಿದ್ದಾರ ಅವ್ರಿಗೆ ಮಕ್ಕಳೇ ಎಷ್ಟೊಂದು ಪ್ರಾಬ್ಲಮ್, ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಂದರೆ ಬಂಜೆತನದ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬಂಜೆತನ ನಿವಾರಣಾ ಆಸ್ಪತ್ರೆಗಳು ಸಿಗುತ್ತೆ, ಅಷ್ಟೊಂದು ದೊಡ್ಡ ಪ್ರಮಾಣ. ಯಾಕೆ ಕೇಳಿದ್ರೆ ದೇ ವೋಂಟ್ ಗೆಟ್ ಬೇಬೀಸ್, ಯಾಕಂದ್ರೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಾ ಇದೆ. ಆ ನಂತರ ಹೆಣ್ಣು ಮಕ್ಕಳಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳು, ಅಂಡಾಶಯದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಮಕ್ಕಳು ಆಗ್ತಾ ಇಲ್ಲ. ಜೊತೆಗೆ ಜನರಿಗೆ ತಲೆನೋವು ಬರುವಂಥದ್ದು, ಕಣ್ಣಿನ ಪ್ರಾಬ್ಲಮ್ ಆಗುವಂಥದ್ದು, ಊಟ ಸೇರೋದಿಲ್ಲ, ವಾಂತಿ ಬಂದಂಗೆ ಆಗೋದು, ಸ್ಲೀಪ್ ಡಿಸ್ಟರ್ಬೆನ್ಸು, ಮೂಡ್ ಸ್ವಿಂಗ್. ಎಸ್ಪೆಷಲಿ ಮಕ್ಕಳಲ್ಲಿ ನೀವು ನೋಡಿದ್ರೆ ಸಡನ್ ಆಗಿ ಸಿಟ್ಟು ಬರ್ತದೆ ಅವರಿಗೆ. ನಾವು ನೋಡ್ತಾ ಇರ್ತೇವೆ ನಮ್ಮ ಆಸ್ಪತ್ರೆ ಒಳಗೆ ಪೇರೆಂಟ್ಸು ಮಕ್ಕಳಿಗೆ ಊಟ ಮಾಡಿಸುವಾಗ ಅಥವಾ ಅವ್ರಿಗೆ ಸಮಾಧಾನ ಮಾಡಲಿಕ್ಕೆ ಅವ್ರಿಗೆ ಸಲಹೆ ಹಚ್ಕೊಂಡಿದ್ರೆ ಕೂಗ್ತಾರೆ, ಮಾಡ್ತಾರೆ ಅಂತೇಳಿ ಮೊಬೈಲ್ ಕೊಡ್ತಾರೆ ಅವ್ರಿಗೆ. ಅವರು ಮೊಬೈಲಲ್ಲಿ ರೀಲ್ ನೋಡ್ತಾ ಕೂತ್ಕೊಂಡಿರ್ತಾರೆ. ಯಾರು ಮೊಬೈಲ್ ತೆಗೆದ್ರು ಅಂತ ತಕ್ಷಣ ಅವ್ರಿಗೆ ರಿಯಾಕ್ಷನ್ ಬಂದಿರುತ್ತೆ, ಹೇಗಿರ್ತದೆ ಅಂತ ವೈಲೆಂಟ್. ಸೊ ಸಡನ್ ಆಗಿ ವೈಲೆಂಟ್ ಆಗುತ್ತೆ. ಅದೇ ನಿಮಿಷ ಸೊ ಹಾಗೆ ಮಕ್ಕಳಲ್ಲಿ
ನಮ್ಗೆ ಅಡಲ್ಟ್ಸ್ಗಿಂತ ಜಾಸ್ತಿ ರಿಸ್ಕ್. ಯಾಕೆ ಕೇಳಿದ್ರೆ ಅವರ ಸ್ಕಲ್ ಇನ್ನೂ ತಿನ್ನಾಗಿರ್ತದೆ, ಬ್ರೈನಿನ ಸ್ಕಲ್ ಏನಿರ್ತದೆ ಬಹಳ ಸಣ್ಣದಿರ್ತದೆ. ಸೊ ಅದರಿಂದ ಆ ಅಡಲ್ಟ್ಸ್ಗಿಂತ ಅವರಿಗೆ ಡಬಲ್ ಎಫೆಕ್ಟ್ ಆಗ್ತದೆ. ಸೊ ಆದರೆ ಇವತ್ತು ಮಕ್ಕಳೇ ಅದನ್ನು ಜಾಸ್ತಿ ಯೂಸ್ ಮಾಡುವಂಥದ್ದು. ಅದರಿಂದ ಅವರಿಗೆ ನರ್ವಸ್ ಸಿಸ್ಟಮಲ್ಲಿ, ಅವರ ಮೆದುಳಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಂಡುಹಿಡಿಯಲಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಮಕ್ಕಳಲ್ಲಿ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಅದನ್ನ ದೇ ಹ್ಯಾವ್ ಕ್ಯಾಟಗರೈಸ್ಡ್ ಸ್ಲೋ ಪಾಯ್ಸನ್. ಈ ಎಲೆಕ್ಟ್ರಾನಿಕ್ ಮೀಡಿಯಾನ ಯೂಸ್ ಮಾಡೋದನ್ನ ಅವರು ಸ್ಲೋ ಪಾಯ್ಸನ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಅದನ್ನ ಈ ರೇಡಿಯೇಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ಟ್ರಿಂಜೆಂಟ್ ರೆಗ್ಯುಲೇಷನ್ ಇದೆ. ಆಸ್ಟ್ರೇಲಿಯಾದಲ್ಲಿ ಮಕ್ಕಳು ಮೊಬೈಲ್ ಯೂಸ್ ಮಾಡೋಂಗಿಲ್ಲ. 16 ವರ್ಷದವರಿಗೆ ರೆಸ್ಟ್ರಿಕ್ಷನ್, ಸೋಷಿಯಲ್ ಮೀಡಿಯಾ ರೆಸ್ಟ್ರಿಕ್ಷನ್ ಕೂಡ ಇದೆ. ಸೊ ಆದರೆ ನಮ್ಮ ದೇಶದಲ್ಲಿ ಅದನ್ನೇನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆಯಲ್ಲ, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಸೊ ಹಾಗಾಗಿ ಈ ಥರದ ಪ್ರಾಬ್ಲಮ್ಗಳು ಬರ್ತಾ ಇದೆ. ಇನ್ನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಬೆಂಗಳೂರುಗಳಲ್ಲಿ, ಹೈದರಾಬಾದಲ್ಲಿ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪ್ರಮಾಣವನ್ನು ಸ್ಟಡಿ ಮಾಡಾಗಿದೆ ಒಂದು ಕಂಪನಿಯಿಂದ. ಅವರು ಹೇಳೋದು ಇಟ್ ಈಸ್ 1000 times ಮೋರ್ ದ್ಯಾನ್ ಅಕ್ಸೆಪ್ಟೆಡ್ ಗ್ಲೋಬಲ್ ಸ್ಟ್ಯಾಂಡರ್ಡ್. ಅಂದರೆ ಅಲ್ಲಿ ಪಾಪ್ಯುಲೇಷನ್ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಲೆಕ್ಕ ಹಾಕಿ ಅಷ್ಟರ ಮಟ್ಟಿಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇವತ್ತು ಜಾಸ್ತಿ ಆಗ್ತಾ ಇದೆ. ನಮ್ಮ ಮೊಬೈಲ್ ಮಾರ್ಕೆಟ್ ನೀವು ನೋಡ್ಲಿಕ್ಕೆ ಹೋದರೆ 200 billion ಟೋಟಲ್ ಫೋನ್ಸ್ ಇದ್ದಿದ್ದು ನಮ್ಮ ಇಂಡಿಯಾದಲ್ಲಿ 80% ಆರ್ ಮೊಬೈಲ್ ಫೋನ್ಸ್. ಮೊಬೈಲ್ ಫೋನ್ಸೇ ಜಾಸ್ತಿ ಆಗ್ತಾ ಇದೆ. ಅದು ಮುಂದಿನ ದಿನದಲ್ಲಿ ಮತ್ತು ಜಾಸ್ತಿ ಆಗಿ ನೀವು ನೋಡ್ತಾ ಇರುವಂಗೆ ರೇಟ್ ಆಫ್ 4 million ನ್ಯೂ ಕನೆಕ್ಷನ್ಸ್ ಪರ್ ಮಂತ್. ಪ್ರತಿ ತಿಂಗಳ 400 million ಮೊಬೈಲ್, ಹೊಸ ಮೊಬೈಲ್ಗಳು ಖರೀದಿ ಆಗ್ತಾ ಇದ್ದಾರೆ ದೇಶದಂತ. ಸೊ ಎಷ್ಟು ಜನಕ್ಕೆ ಅದು ಮೊಬೈಲ್ ಎಫೆಕ್ಟ್ ಆಗ್ಬೋದು ಅಂತ. ಸೊ ಇನ್ನು ಕೆಲವೇ ದಿನಗಳಲ್ಲಿ 210-310 ಮಿಲಿಯನ್ಗೆ ಅದು ಜಾಸ್ತಿ ಆಗೋಗಿದೆ ಅಂತ ಹೇಳಿ ಒಂದು ಎಸ್ಟಿಮೇಷನ್ ಇದೆ. ಸೊ ಇದು ಮತ್ತು ಕಾಂಪ್ಲಿಕೇಟೆಡ್ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ವೈಫೈ ಯೂಸ್ ಮಾಡೋದು, ವೈಮ್ಯಾಕ್ಸು, ವಾರ್ಲೆಸ್ ಫೋನ್ಸು, ಇದೆಲ್ಲ ಮತ್ತು ಸೇರಿಕೊಂಡು ಇದರ ಸಂಖ್ಯೆ ಮತ್ತು ಡಬಲ್ ಆಗ್ತಾ ಇದೆ. ಸೊ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಥರ ಬಹಳ ಜಾಸ್ತಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದವ ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಿಟಿಗಳಲ್ಲಿ ಆ್ಯಕ್ಚುಲಿ ಈ ಮೊಬೈಲ್ ಟವರನ್ನು ಸಿಟಿ ಮಧ್ಯೆ ಮಾಡಂಗಿರಲಿಲ್ಲ ಮತ್ತು ಸಿಟಿ ಹೊರಗಡೆಗೆ ಮಾಡಬೇಕಾಗಿತ್ತು ರೆಸ್ಟ್ರಿಕ್ಷನ್. ಯಾಕಂದರೆ ಈ ಮೊಬೈಲ್ ಟವರ್ಸ್ ಮತ್ತು ರೇಡಿಯೇಷನ್ ಪ್ರಮಾಣ ಜಾಸ್ತಿ ಇತ್ತು. ಈವನ್ ಈ FM ರೇಡಿಯೋ, ಆ FM ರೇಡಿಯೋ ಟವರ್ಸು ಕೂಡ ರೇಡಿಯೇಷನನ್ನು ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಸಿಟಿ ಮಧ್ಯೆ ಮೊದಲು ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ ಇತ್ತು, ಹೊರಗಡೆ ಮಾಡಬೇಕಾಗಿತ್ತು. ಆದರೆ ಡಿಮ್ಯಾಂಡ್ ಇಷ್ಟು ಜಾಸ್ತಿ ಆಗಿಬಿಡ್ತಲ್ಲ, ಎಷ್ಟು ಮೊಬೈಲ್ಗಳು ಬರ್ತಾರೆ, ಎಲ್ಲದಕ್ಕೂ ಕೇಟರ್ ಮಾಡಬೇಕಾದಾಗ ಈ ಯಾವ ರೂಲ್ಸನ್ನು ಅವರು ಫಾಲೋ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನೀವು ನೋಡಿದ್ರೆ ಸ್ಕೂಲ್ಸು, ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಎಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸು ಎಲ್ಲ ಕಡೆಗೂ ಮೊಬೈಲ್ ಟವರ್. ಸೊ ಎಲ್ಲ ಕಡೆಗೂ ಮೊಬೈಲ್ ಟವರ್ ಮಾಡ್ತಾರೆ. ಜೊತೆಗೆ TV ಟವರ್ಸು, FM ರೇಡಿಯೋ ಟವರ್ಸು ಎಲ್ಲ ಕೂಡ ಸೇರಿಕೊಂಡಿದ್ದಾರೆ. ಈ FM ರೇಡಿಯೋ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ FM ರೇಡಿಯೋದಿಂದ ಅಥವಾ FM ರೇಡಿಯೋ ಟವರಿಂದ ಬರೋ ರೇಡಿಯೇಷನ್ ಅನ್ನೋದು ಜಾಸ್ತಿ, ಅದು ಆಲ್ಮೋಸ್ಟ್ 20% ಜಾಸ್ತಿ ಆಗ್ತದೆ. 4 to 5 times stronger than the mobile base stations. ಸೊ ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ, ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ಯಂಗ್ ಜನರೇಷನ್ ಮೇಲೆ, ಅವರ ಮೆಂಟಾಲಿಟಿ ಮೇಲೆ ಅದರಿಂದ ಬಹಳ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ಸೊ ಸ್ಲೋಲಿ ಅವರಿಗೆ ಇದರಿಂದ ಇಲ್ ಇಫೆಕ್ಟ್ಸ್ಗಳು ಶುರುವಾಗಿ ಕಂಪ್ಯೂಟರ್ ಗೇಮ್ಸು, ವಿಡಿಯೋ ಗೇಮ್ಸು, ಮೊಬೈಲಲ್ಲಿ ಆಡೋದು, ಅದರಿಂದ ಯಂಗ್ ಜನರೇಷನ್ ಮೇಲೆ ಏನೇನು ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ. ಶಾಲೆಗಳಲ್ಲಿ ಅಬ್ಸೆಂಟಿಸಮ್ ಜಾಸ್ತಿ ಆಗ್ತಾ ಇದೆ. ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸೇ ಇಲ್ಲ. ಇವತ್ತು ನೀವು ಸ್ಪೋರ್ಟ್ಸಲ್ಲಿ ಆಟ ಆಡೋದಕ್ಕೆ ಹೋದರೆ 400 ಮೀಟರ್ ರನ್ನಿಂಗು, 1000 ಮೀಟರ್ ರನ್ನಿಂಗ್ಗೆ 2 ಜನ ಇರ್ತಾರೆ, 3 ಜನ ಇರ್ತಾರೆ. ಅವರೇ ಫಸ್ಟ್, ಸೆಕೆಂಡ್, ಥರ್ಡ್. ಅವರು ಫಿನಿಶ್ ಮಾಡಿದ್ರು ಇಲ್ಲಾಂದರೆ ಇಲ್ಲ. ಯಾರಿಗೂ ಫಿಸಿಕಲ್ ಆಕ್ಟಿವಿಟಿ ಬೇಡ, ಫಿಸಿಕಲ್ ಆಕ್ಟಿವಿಟೀಸೇ ಆಗ್ತಾ ಇಲ್ಲ. ಯಾಕೆಂದರೆ ಎವ್ರಿಬಡಿ ಈಸ್ ಇನ್ವಾಲ್ವ್ಡ್ ಇನ್ ದೀಸ್ ಥಿಂಗ್ಸ್. ಆ ವಿಡಿಯೋ ಗೇಮ್ಸ್ ಇಂದ ಕೆಲವೊಂದು ವಿಡಿಯೋ ಗೇಮ್ಸು ಒಳ್ಳೇದು ಅಂತಲೂ ಹೇಳ್ತಾರೆ. ಬಟ್ ಆದರೆ ಕೆಲವು ವಿಡಿಯೋ ಗೇಮ್ಸ್ ಇಂದ ಮಕ್ಕಳ ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ, ಅಗ್ರೆಸಿವ್ ಆಗ್ತಾ ಇದ್ದಾರೆ.
ಸೊ ಫ್ಲೋರಿಂದ ಕೆಳಗಡೆ ತೆಗೆದು ಸುತ್ತೋಗ್ಬೇಕು ಕಲಾಸ. 5-6 ಫ್ಲೋರ್ ಬಿಲ್ಡಿಂಗಿಂದ ಕೆಳಗಡೆ ತೆಗೆದು ಕಲಾಸ ಆಗಬೇಕು. ಇದು ಅಕ್ಕ ತಂಗಿ, ಯಾಕಂದರೆ ತಂದೆ ಮೊಬೈಲ್ ಕೊಟ್ಟಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಅದು ಅಡಿಕ್ಷನ್ ಆಗ್ತದೆ. ಸೊ ಇವನ್ ನಮಗೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ತನ್ನ ಅಂದ್ಕೊಳ್ಳೆ ಅನಿಸ್ತು ನೋಡಬೇಕು ಅನಿಸ್ತೀನಿ, ಏನೋ ಇದೆ ಅಂತ, ಸಮಥಿಂಗ್ ವಿ ಆರ್ ಮಿಸ್ಸಿಂಗ್ ಅಂತ. ಸೊ ಆ ಥರದ ಅಡಿಕ್ಷನ್ ಇವತ್ತು ನಮ್ಮ ಮಕ್ಕಳಲ್ಲಿ ಆಗ್ತಾ ಇದೆ. ಸೊ ಅದರಿಂದ ಏನಾಗ್ತದೆ ನೋಡಿ, ನಮ್ಮ ಮಕ್ಕಳು ದೇ ಆರ್ ಸ್ಪೆಂಡಿಂಗ್ ಎವರೇಜ್ ಮೋರ್ ದ್ಯಾನ್ 7 hours ಪರ್ ಡೇ. 24 ತಾಸಲ್ಲಿ 7 ತಾಸು ಅನ್ನೋ ಒಂದು ಎಸ್ಟಿಮೇಟ್ ಪ್ರಕಾರ ಅವರು ಈ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಅವರಿಗೆ ಯೂಸ್ ಮಾಡ್ಕೊತಾರೆ. ಅವರಿಗೆ ಮತ್ತು ಅಟ್ರಾಕ್ಷನ್ ಜಾಸ್ತಿ, ನಮಗಿಂತ ಅಟ್ರಾಕ್ಷನ್ ಜಾಸ್ತಿ. ಸೊ ಹಾಗಾಗಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದರೊಳಗೆ ಬಹಳ ಜನ ನೋಡ್ಕೊತಾ ಇದ್ದಾರೆ. ಸೊ 7 ತಾಸು ಅಂತಂದ್ರೆ ಹತ್ರ 50 ತಾಸು, ಒಂದು ವಾರಕ್ಕೆ 50 ತಾಸು ಅವರದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅವರ ಕೆಲಸ ಆಗ್ತಾ ಇದೆ. ಇನ್ನು ಆ ವೈಲೆಂಟ್ ಗೇಮ್ಸ್ ನೀವು ನೋಡಿರ್ಬೋದು, ಪಬ್ಜಿ ಅಂತೆ, ಕಬ್ಜಿ ಅಂತೆ, ಯಾವುದಾದ್ರು ಗೇಮ್ಸ್ಗಳಿದ್ದಾವೆ. ಏನು ಕೇಳಿದ್ರೆ ಬರೇ ಹೊಡೆಯೋದು, ಗುಂಡಿ ಕಟ್ಟು, ಅಲ್ಲಿ ಇನ್ನೊಂದು ಬಡಿ ಇನ್ನೊಂದು ಬಡಿ. ಅವ್ರ ಗ್ರೂಪಲ್ಲಿ ಅವ್ರು ಆಡ್ತಾ ಇರ್ಬೇಕಾದ್ರೆ ಅವ್ರದ್ದು ಡೈಲಾಗ್ಸ್, ಅವರ ಮಾತು ಕೇಳ್ಬಿಟ್ಟು ನಮಗೆ ಅದಕ್ಕೆ ಆಗ್ತದೆ. ಅದು ಸ್ಲೋಲಿ ಚೇಂಜಿಂಗ್ ದೇರ್ ಮೆಂಟಾಲಿಟಿ. ಅವರು ಜೀವನದಲ್ಲಿ ಅಗ್ರೆಸಿವ್ ಆಗ್ತಾ ಇರೋದ್ರಿಂದ ಸೊ ಸ್ಲೋಲಿ ಅವರು ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ಅಗ್ರೆಸಿವ್ ಬಿಹೇವಿಯರ್ ಶುರುವಾಗ್ತದೆ. ಇಟ್ ಇಸ್ ಎ ಬ್ಯಾಡ್ ಸೈನ್. ಇದರಿಂದ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಆಕ್ಟಿವಿಟೀಸ್ ಇಲ್ಲದೇನೆ ಕುತ್ಕೊಂಡಲ್ಲೇ ಕುತ್ಕೊಳ್ಳೋದು, ಜಾಸ್ತಿ ಓಡಾಡೋದಿಲ್ಲ. ಈಗಿನ ಸಾಫ್ಟ್ವೇರ್ ಜನ್ರೇಷನ್ ಕೂಡ ಅದೇ ಆಗ್ತದೆ. ಈಗ ಅವರಿಗೆ ಓಡಾಡೋಕ್ಕೆ ಟೈಮ್ ಇರೋದಿಲ್ಲ, ಬೆಳಗ್ಗೆ ಮುಂಚೆನೇ ಕಂಪ್ಯೂಟರ್ ಕೂತ್ಕೋಬೇಕು. ಸೊ ಇದರಿಂದ ಏನಾಗ್ತದೆ, ಸ್ಲೋಲಿ ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ BP, ಸಕ್ಕರೆ ಕಾಯಿಲೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸು, ಇವೆಲ್ಲ ಕೂಡ ಜಾಸ್ತಿ ಆಗ್ತದೆ. ಸೊ ಇದು ದೊಡ್ಡ ಮಹಾಮಾರಿಯಾಗಿ ಪರಿಣಮಿಸಿದೆ. ಸೊ ಅದಕ್ಕೆ ಎಷ್ಟು ವರ್ಷ ಬೇಕಪ್ಪ? 10 ವರ್ಷ, 15 ವರ್ಷ, 20 ವರ್ಷದ ನಂತರ ಇಟ್ ವಿಲ್ ಬಿ ಎ ಹ್ಯೂಜ್ ಪ್ರಾಬ್ಲಮ್. ಸೊ ಅದು ದೊಡ್ಡ ಇಶ್ಯೂ ಆಗ್ತಾ ಇರೋದ್ರಿಂದ ನಮ್ಮ ಯಂಗರ್ ಜನ್ರೇಷನ್ ಅವರು ಮುಂದೆ ಏನು ಫೇಸ್ ಮಾಡ್ತಾರೆ ಹೇಳೋದನ್ನು ನಾವು ಕಾದು ನೋಡಬೇಕು. ಸೊ ಅದಕ್ಕೆ ಹೇಗೆ ಅವ್ರನ್ನ ಮ್ಯಾನೇಜ್ ಮಾಡೋದು? ಅಫ್ಕೋರ್ಸ್ ಇದು ಕಂಪ್ಲೀಟ್ಲಿ ಅವ್ರನ್ನ ಹೊರಗಡೆ ಹಾಕಲಿಕ್ಕೆ ಸಿಕ್ಕೇ ಇಲ್ಲ. ಅವರಿಗೆ ಕೆಲವೊಂದಷ್ಟು ಏನು ಸ್ಟಡಿ ಸಿಗಬೇಕು, ಕೆಲವೊಬ್ಬರನ್ನ ಯೂಸ್ ಇಟ್ ಫಾರ್ ಕೋಚಿಂಗ್, ಸ್ಪೆಷಲ್ ಕೋಚಿಂಗ್ ತಗೋತಾರೆ. ಹಾಗಾಗಿ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ವಿ ಶುಡ್ ಸ್ಟಾರ್ಟ್ ಲಿಮಿಟಿಂಗ್ ನಮ್ಮ 1 ತಾಸು, 4 ತಾಸು, 1 ತಾಸು ಈ ಥರ ಪ್ರತಿದಿನ ಅವರಿಗೆ ಲಿಮಿಟೇಷನ್ ಮಾಡಿಸಿ ಶುರು ಮಾಡಬೇಕು. ಮೀಡಿಯಾ ರೂಲ್ಸ್, ಸೊ ಇಷ್ಟೊತ್ತು ನೀವು ನೋಡಬೇಕು, ಇಷ್ಟೇ ಹೊತ್ತು ನೀವು ನಿಲ್ಲಿಸಬೇಕು ಅಂತೇಳಿ. ಆನಂತರ ಆದಷ್ಟು ಟಿ ವಿ ಎದುರು ಅವರಿಗೆ ಟೈಮ್ ಪಾಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಅದಕ್ಕೆ ಬೆಡ್ರೂಮಲ್ಲಿ ಟಿ ವಿ ಹಾಕೊಂಡಿರೋದು, ಆಮೇಲೆ ಡೈನಿಂಗ್ ಟೇಬಲ್ ಎದುರುಗಡೆ ಟಿ ವಿ ಇಟ್ಕೊಂಡ್ರೆ ಸೊ ಆಟೋಮೆಟಿಕ್ಲಿ ವಿತೌಟ್ ಅವರ್ ನಾಲೆಜ್ ಅವರು ಅವರಿಗೆ ಇನ್ವಾಲ್ವ್ ಆಗ್ತಾರೆ. ಸೊ ನಾವು ನೋಡ್ತಾ ಇದ್ದರೆ ಅವರು ಕೂಡ ಅದರಾಗೆ ಸ್ವತಃ ಇನ್ವಾಲ್ವ್ ಆಗ್ತಾ ಅದರೊಳಗೆ ಕ್ರಾಸ್ ಆಗಿರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಸ್ಲೋಲಿ ಚೇಂಜ್ ಮಾಡ್ತಾ ಬರಬೇಕು. ಬೆಡ್ರೂಮ್ ಒಳಗೆ ಟಿ ವಿ ಅಲೋ ಇಲ್ಲ, ಜೊತೆಗೆ ತಿಂಡಿ ತಿನ್ನುವಾಗ ಊಟ ಮಾಡುವಾಗ ಡೈನಿಂಗ್ ಟೇಬಲಲ್ಲಿ ಟಿ ವಿ ಅಲೋ ಇಲ್ಲ. ಇದನ್ನೆಲ್ಲ ರೆಸ್ಟ್ರಿಕ್ಷನ್ ಮಾಡ್ತಾ ಬಂದರೆ ಸ್ಲೋಲಿ ವಿ ಕ್ಯಾನ್ ಕಂಟ್ರೋಲ್. ವಿಡಿಯೋ ಗೇಮ್ಸು, ಟೆಲಿವಿಷನ್ನು, ಮೂವೀಸು, ಇಂಟರ್ನೆಟ್ಟು, ಆನಂತರ ಇದನ್ನೆಲ್ಲ ಯೂಸ್ ಮಾಡೋದನ್ನು ಅವರಿಗೆ ರೆಸ್ಟ್ರಿಕ್ಷನ್ ಮಾಡ್ತಾ ಬಂದರೆ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಇದನ್ನ ನೋಡಿ, precautionary measures the WHO has told, classifying electromagnetic fields from the mobile phones and other sources as possibly carcinogenic. ಅಂದರೆ ಈ ಮೊಬೈಲ್ ಫೋನಿಂದ ಬರುವಂಥ ಏನು ವೇವ್ಸ್ ಇದಾವಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೋಸ್, ಇದು ಪಾಸಿಬಲಿ ಏನೋ ಕ್ಯಾನ್ಸರ್ ಉತ್ಪತ್ತಿ ಮಾಡುವಂಥದ್ದು ಅಂತ WHO 2011 ಹೇಳಿದೆ. ಸೊ ಬಟ್ ಆದರೆ ಅದ್ರ ಯೂಸೇಜ್ ಮಾತ್ರ ಗ್ರೋಯಿಂಗ್. ಸೇಫ್ಟಿ ಮೆಷರ್ಸನ್ನು ನೀವು ಯೂಸ್ ಮಾಡಬೇಕು ಅಂತೇಳಿ WHO ರೆಕಮೆಂಡ್ ಮಾಡಿದೆ. ಏನೇನು ಸೇಫ್ಟಿ ಮೆಷರ್ ಮಾಡ್ಬೋದು ಅಂತಂದರೆ, ಹ್ಯಾಂಡ್ಸ್ ಫ್ರೀ, ಆದಷ್ಟು ಹ್ಯಾಂಡ್ಸ್ ಫ್ರೀ ಡಿವೈಸಸ್ ಅಂತಂದರೆ ಕಿವಿಗೆ ಹಾಕ್ಕೊಳ್ಳೋದು, ತಲೆ ಹತ್ರ ಇಟ್ಕೊಳ್ಳೋದು, ಆ ಮೊಬೈಲನ್ನು ಎಷ್ಟು ಸಾಧ್ಯದಿಂದ ದೂರ ಇಟ್ಕೊಳ್ಬೇಕು. ಡ್ರೈವ್ ಮಾಡುವಾಗ ಅದನ್ನ
ಕೆಲಸ ಮಾಡಿದಾಗ ಆದಷ್ಟು ಮೊಬೈಲನ್ನು ತೆಗೆದು ಟೇಬಲ್ ಮೇಲೆ ಇಟ್ಕೊಂಡು ಬಾಡಿ ಹತ್ರ ಇರೋದಕ್ಕೆ ನೋಡ್ಕೋಬೇಕು. ಆನಂತರ ಟೆಲಿಫೋನ್ ಕಾರ್ ಡ್ರೈವ್ ಮಾಡಿದಾಗ ಅದನ್ನ ಆದಷ್ಟು ಹೊರಗಡೆಗೆ ಇಟ್ಕೊಂಡು ಯೂಸ್ ಮಾಡಬೇಕು. ಆಮೇಲೆ ಮಕ್ಕಳಲ್ಲಿ ಆದಷ್ಟು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಪ್ರಿಕಾಷನ್ಸ್ ಅನ್ನು ಕೊಟ್ಟಿದ್ದೇನೆ. ಇಯರ್ ಫೋನ್ ಆ್ಯಂಡ್ ಬ್ಲೂಟೂತ್ ಡಿವೈಸಸ್ ಇದನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಅದನ್ನು ಕಡಿಮೆ ಮಾಡಿಕೊಂಡು ನಮಗೆ ಡೈರೆಕ್ಟ್ ರೇಡಿಯೇಷನ್ ಕಡಿಮೆ ಮಾಡಬೇಕು. ಆಮೇಲೆ ನಾವು ಎಷ್ಟೋ ಸತಿ ಮೊಬೈಲ್ ಚಾರ್ಜ್ ಮಾಡುವಾಗ ನಮ್ಮ ತಲೆ ಬುಡಕ್ಕೆ ಇಟ್ಕೊಂಡು ಬರ್ತೇವೆ. ಸೊ ಆದಷ್ಟು ದೂರ ಇರುತ್ತೆ, ಎಷ್ಟು ದೂರ ಆಗ್ತದೆ ಅಷ್ಟು ದೂರ ಇಟ್ಕೊಂಡ್ರೆ ಅದರಿಂದ ನಮಗೆ ಆ ರೇಡಿಯೇಷನ್ ಆಗೋದು ಕಡಿಮೆ ಆಗ್ತದೆ. ಆನಂತರ ಕೆಲವೊಂದಷ್ಟು ಹೊಸ ಇಕ್ವಿಪ್ಮೆಂಟ್ಗಳು ಕೂಡ ಬಂದಿದೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಈ ಅಡ್ವಾನ್ಸ್ಡ್ ಫೋನ್ಗಳಲ್ಲಿ ಐಫೋನ್ಗಳೆಲ್ಲ ಇದೆ, ಅದ್ರಲ್ಲಿ ನೀವು ಓದಿದ್ರೆ ಬರ್ತದೆ. ಏನಂತ ಹೇಳಿದ್ರೆ ಈ ರೇಡಿಯೇಷನ್ ಹಾರ್ಮ್ಫುಲ್ ಎಫೆಕ್ಟ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಂಟಿ ರೇಡಿಯೇಷನ್ ಮೊಬೈಲ್ ಚಿಪ್ ಇರ್ತದೆ. ಆಮೇಲೆ ಮೊಬೈಲ್ ಕೇಸ್ಗಳು ಕವರ್ಗಳು ಆ ರೇಡಿಯೇಷನ್ ಕವರ್ ಮಾಡಲಿಕ್ಕೆ, ಮೊಬೈಲ್ ಹಾರ್ಟ್ ಗಾರ್ಡ್ ಅಂತ ಬರ್ತದೆ, ಕಂಪ್ಯೂಟರ್ ಕವರ್ಗಳು ಆ ರೇಡಿಯೇಷನ್ ಕಡಿಮೆ ಮಾಡಲಿಕ್ಕೆ ಕಂಪ್ಯೂಟರ್ ಸ್ಕ್ರೀನಿಗೆ ಕವರ್ ಮಾಡಲಿಕ್ಕೆ ಬರ್ತಾ ಇದೆ. ಆಮೇಲೆ ರೇಡಿಯೇಷನ್ ಗಾರ್ಡ್ ಫಿಲ್ಮ್ ಆ್ಯಂಡ್ ಏಪ್ರಾನ್ಗಳು ಇವತ್ತು ಬರ್ತಾ ಇದೆ, ಆದಷ್ಟು ರೇಡಿಯೇಷನ್ ಕಡಿಮೆ ಮಾಡಲಿಕ್ಕೆ. ಸೊ ಇದನ್ನ ನಮ್ಮ ಮಕ್ಕಳು ಅಥವಾ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮೊಬೈಲ್ ಜಾಸ್ತಿ ಯೂಸ್ ಮಾಡೋರು ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಅದರೊಳಗೆ ರೇಡಿಯೇಷನ್ ಕಡಿಮೆ ಮಾಡಿ ಆ ಹಾರ್ಮ್ಫುಲ್ ಎಫೆಕ್ಟ್ ಅನ್ನು ನಾವು ಕಂಟ್ರೋಲ್ ಮಾಡಬೇಕು. ಸೊ ಈಗ ಒಂದು ಸಣ್ಣ ಮುಗಿಸೋಕ್ಕಿಂತ ಮೊದಲು ಒಂದು ಸಣ್ಣ ಸ್ಟೇಟ್ಮೆಂಟ್. ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆಟ್ ಟೆಕ್ನಿಕಲ್ ಸೀಟ್ಸ್ ಆ್ಯಂಡ್ ದೇ ಬಿಕಮ್ ಡಾಕ್ಟರ್ಸ್ ಆ್ಯಂಡ್ ಸಮ್ ಎಂಜಿನಿಯರ್ಸ್ ಆರ್ ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋಗ್ತಾರೆ. ಸೆಕೆಂಡ್ ಕ್ಲಾಸ್ ಪಾಸ್ ದೇ ಗೆಟ್ MBA, ಬಿಕಮ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ದೇ ಕಂಟ್ರೋಲ್ ದ ಫಸ್ಟ್ ಕ್ಲಾಸ್. ಈ ಮೊದಲನೇ ಕ್ಲಾಸ್ ಅವ್ರನ್ನ MBA ಕಂಟ್ರೋಲ್ ಮಾಡ್ತಾ ಇದ್ದಾರೆ. Third class people, they become politics and they go to politics and become ministers, they control both the man and man. Last but not the least, the failures join the underworld and control all things. ಅದಕ್ಕಿಂತ ಮುಖ್ಯವಾಗಿ those who do not attend any school, they become Swamijis, Babas and Gurus and they control all. ಇಷ್ಟು ಹೇಳಿ ಈ ವಿಷಯದಲ್ಲಿ ಇನ್ನೇನಾದ್ರು ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಹೇಳ್ಬೋದು. ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಒಂದು ಪ್ರಶ್ನೆ ಇದೆ. ನನ್ನ ಹೆಸರು BS ಹೆಗ್ಡೆ ಅಂತ. ಈ ಕೆಲವು ಅನಾನುಕೂಲತೆಗಳಲ್ಲಿಯೂ ಅನುಕೂಲತೆಗಳನ್ನು ಮಾಡಿಕೊಳ್ಳುವಂತಹ ಸ್ವಭಾವ ನಮ್ಮ ಮನುಷ್ಯರು. ಈ ಮೊಬೈಲ್ ಯೂಸ್ ಮಾಡುವಾಗ ಆದಷ್ಟು ಎಡಗಡೆಗೆ ಉಪಯೋಗಿಸಿ ಬಲಗಡೆಗೆ ಉಪಯೋಗಿಸಬೇಡಿ ಅಂತ. ಏನದು ಅದರ ಔಚಿತ್ಯ? ಅದು ಏನು ಕೇಳಿದ್ರೆ, ಬಲಗಡೆ ಬ್ರೈನು ಪ್ರಾಮಿನೆಂಟ್ ಬ್ರೈನು, ಎಡಗಡೆ ಬ್ರೈನು ಸಬ್ಡ್ಯೂಡ್ ಬ್ರೈನ್ ಅಂತೇಳಿ ಹೇಳ್ತಾರೆ. ಎಲ್ಲರಿಗೂ ಅನ್ವಯ ಆಗುವುದಿಲ್ಲ. ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಇದ್ರೆ ಅವರಿಗೆ ಬಲಗಡೆ ಬ್ರೈನ್ ಪ್ರಾಮಿನೆಂಟ್ ಇರ್ತದೆ, ರೈಟ್ ಹ್ಯಾಂಡೆಡ್ ಪರ್ಸನ್ ಇದ್ರೆ ಅವನಿಗೆ ಎಡಗಡೆ ಬ್ರೈನ್ ಪ್ರಾಮಿನೆಂಟ್ ಇರ್ತದೆ. ಬಟ್ ಎಡಗಡೆ ಯೂಸ್ ಮಾಡಿ ಬಲಗಡೆ ಯೂಸ್ ಮಾಡಿ ಏನು ಡಿಫ್ರೆನ್ಸ್ ಇಲ್ಲ, ಇಟ್ ಇಸ್ ಸೇಮ್. ಆದಷ್ಟು ಯೂಸ್ ಅನ್ನ ಕಡಿಮೆ ಮಾಡಿ ದೂರ ಇಟ್ಕೊಂಡು ಯೂಸ್ ಮಾಡಿ. ಸೊ ಡೈರೆಕ್ಟ್ ಕಿವಿಗೆ ಕೊಟ್ಟು ಯೂಸ್ ಮಾಡೋದ್ರಿಂದ ನೀವು ಬೇರೆ ಡಿವೈಸ್ಗಳನ್ನು ಯೂಸ್ ಮಾಡಿ ಅಥವಾ ಸ್ಪೀಕರ್ ಫೋನ್ ಹಾಕೊಂಡು ಯೂಸ್ ಮಾಡಿದ್ರೆ ದಟ್ ಇಸ್ ಸೇಫ್. ಸೊ ಅದಕ್ಕಿಂತ ಈ ಎಡಗಡೆ ಕಿವಿ ಬಲಗಡೆ ಕಿವಿ ಯಾವುದು ಕೂಡ ಡಿಫ್ರೆನ್ಸ್ ಆಗಿಲ್ಲ, ಇಟ್ ಇಸ್ ಸೇಫ್. ಮತ್ತೇನಾದ್ರು ಇದೆಯಾ? ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಯುರೋಪಿಯನ್ ಕಂಟ್ರಿಗಳಲ್ಲಿ ಮಕ್ಕಳಲ್ಲಿ ಯೂಸ್ ಮಾಡೋದನ್ನ ನಿಷೇಧ ಮಾಡಿದ್ದಾರೆ, ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ಇವನ್ ಸೋಷಿಯಲ್ ಮೀಡಿಯಾ ಯೂಸೇಜ್ ಕೂಡ ನಾನು ಮೊನ್ನೆ ಪೇಪರ್ ಓದಿದೆ. ಸೋಷಿಯಲ್ ಮೀಡಿಯಾ ಯೂಸೇಜ್ ಆಸ್ಟ್ರೇಲಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ, ಎಸ್ಪೆಷಲಿ ಮಕ್ಕಳು 16 ವರ್ಷದವರೆಗೆ. ಈ ಒಂದು ವಿಚಾರದಲ್ಲಿ ಸವಲ ಪ್ರಾಜ್ಞರ ತಂಡ IMA ನೀವು IMA ಮೂಲಕವಾಗಿ ಯಾಕೆ ಒಂದು ಪ್ರೆಷರೈಸ್ ಮಾಡಿ ಈ 16 ವರ್ಷದ ಒಳಗಿನ ಮಕ್ಕಳು
ಎಲ್ರಿಗೂ ಯೂಸ್ ಮಾಡಕೂಡದು ಅನ್ನುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು, ಮಾಡಿ ಸಾಧ್ಯ ಇದೆ. ಇದು ಈ ಏನು ಪ್ರೆಸೆಂಟೇಷನ್ ಇದೆಯಲ್ಲ, ನಾನು ತಗೊಂಡಿದ್ದು IMA ಇದೆ ಆ್ಯಕ್ಚುಲಿ. IMAದಲ್ಲಿ ಪ್ರತಿ ಕಾನ್ಫರೆನ್ಸ್ಗಳಲ್ಲಿ ಇದ್ರ ಬಗ್ಗೆ IMA ಮತ್ತು ನಮ್ಮ IIBಗಳಲ್ಲಿ ಪ್ರತಿ ಕಾನ್ಫರೆನ್ಸ್ ಇದ್ರ ಬಗ್ಗೆ ಡಿಸ್ಕಷನ್ ನಡೀತದೆ. ಇದ್ರ ಬಗ್ಗೆ ರೆಸಲ್ಯೂಷನ್ ಪಾಸ್ ಮಾಡಿ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಅದನ್ನು ಫಾಲೋ ಮಾಡಿ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಪ್ರೆಷರ್ ಫ್ರಮ್ ದ ಈ ಮೊಬೈಲು ಇಂಟರ್ನೆಟ್ ಕಂಪನೀಸ್ ಏನಿದ್ದಾವಲ್ಲ ಅವ್ರದ್ದು ಇನ್ಫ್ಲೂಯೆನ್ಸ್ ಬಹಳ ಜಾಸ್ತಿ. ಸೊ ಅವ್ರ ಮುಂದೆ ನಮ್ಮ ಪ್ರೆಷರ್ ಎಲ್ಲ ಸಾಕಾಗಿಲ್ಲ. ಲಾಸ್ಟ್ ತೋರಿಸಿದ್ರಲ್ಲ ಅದರದ್ದೇ ಪ್ರಭಾವ. ಅವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಈಗ ನೀವು ರಿಲಯನ್ಸ್ ಅದಾನಿ ಅವ್ರ ಎದುರುಗಳಿಗೆ ನಾನಂತ ಹೇಳಲಿಕ್ಕಾಗ್ತಿದೆ. ಡಾಕ್ಟರ್, ಈಗ ಆಲ್ಟರ್ನೇಟಿವ್ ಇಯರ್ಫೋನ್ ಮತ್ತೆ ಬ್ಲೂಟೂತ್ ಹೇಳಿದ್ರಿ, ಅದರಲ್ಲಿ ಕೂಡ ಬ್ಲೂಟೂತ್ಗಿಂತ ಇಯರ್ಫೋನ್ ಬೆಟರ್ ಅಲ್ಲ, ಅಥವಾ ಬ್ಲೂಟೂತ್ಗೆ ರೇಡಿಯೇಷನ್? ಈಗ ಬ್ಲೂಟೂತ್ ಇಸ್ ಆಲ್ಸೋ ಕನೆಕ್ಟೆಡ್ ಟು ದ ಮೊಬೈಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇವನ್ ನಿಮ್ಮ ಇಯರ್ಫೋನ್ ಕೂಡ ಇಟ್ ಇಸ್ ಕನೆಕ್ಟೆಡ್. ಈಗ ವಯರ್ಡ್ ಇಯರ್ಫೋನ್ ಇದ್ರೆ ಸೊ ದಟ್ ಈಸ್ ಆಕ್ಚುಲಿ ಕನೆಕ್ಟೆಡ್ ಥ್ರೂ ವಯರ್, ಸ್ವಲ್ಪ ಬಾಡಿಯಿಂದ ದೂರ ಇಟ್ಕೊಳ್ಬೇಕು. ಬಟ್ ಆದರೂ ಕೂಡ ಎಷ್ಟೋ ಸತಿ ವಯರ್ ಹಾಕೊಂಡಿರ್ತೇವೆ, ಮೊಬೈಲ್ ಬಿಸಿಲೇ ಇರ್ತದೆ. ಸೊ ಅದರಿಂದ ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ದ ರೇಡಿಯೇಷನ್ ಪ್ರಮಾಣ ಬ್ಲೂಟೂತ್ ಒಳಗೆ ಮತ್ತು ನಿಮ್ಮ ಅನ್ವಯರ್ಡ್ ಇಯರ್ಫೋನ್ ಅದ್ರಾಗೆ ಭಾಳ ಕಡಿಮೆ. ಸೊ ನೀವು ಆ ಬ್ಲೂಟೂತ್ ಯೂಸ್ ಮಾಡಿದಾಗ ನಿಮ್ಮ ಕಿವಿಗೆ ಇರಿಟೇಷನ್ ಅಷ್ಟು ಆಗೋದಿಲ್ಲ. ನೀವು ತಾಸುಗಟ್ಟಲೆ ಮಾತಾಡಿದವರು ಎಷ್ಟೋ ಸತಿ ನೀವು ನೋಡಿರಿ, ಒಂದು ಕಿವಿ ಬಿಸಿ ಆಗೋದು ಅಥವಾ ಈ ಪಾರ್ಟ್ ಪೂರ್ತಿ ಬಿಸಿ ಆಗುತ್ತದೆ. ಒಂದು ಎರಡನೇದಾಗಿ ನಿದ್ದೆನೇ ಬರ್ತದೆ. ಬಹಳ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಯೂಸ್ ಮಾಡಿದವರಿಗೆ ನಿದ್ದೆನೇ ಬರ್ತದೆ. ನೀವು ರಾತ್ರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ, ಮಲಗುವಾಗ ಒಂದ್ಸತಿ ಮೊಬೈಲ್ ಒಳಗೆ ಎಷ್ಟೊತ್ತಕ್ಕ ಒಂದು ಅರ್ಧ ಗಂಟೆ ನೋಡಿರಿ, ಆಮೇಲೆ ನಿಮ್ಗೆ ನಿದ್ದೆ ಬರೋದು ಲೇಟ್ ಆಗುತ್ತೆ, ನಿದ್ದೆನೇ ಬರ್ತದೆ. ಸೊ ಇದರೆಲ್ಲ ಇಲ್ಲಿ ಎಫೆಕ್ಟ್ಸ್. ಇದರಿಂದ ಏನಾಗ್ತದೆ, ಆ ಸ್ಕ್ರೀನಿಂದ ಬರೋ ಲೈಟ್ ಏನಿದೆಯೋ ಅದು ನಮಗೆ ಸ್ಟಿಮ್ಯುಲೇಟ್ ಮಾಡ್ತದೆ. ಹಾಗಾಗಿ ರೆಕಮೆಂಡೇಶನ್ ಏನಿದೆ ಕೇಳಿದ್ರೆ, ಮಲಗುವಾಗ ಯಾರು ಕೂಡ ಮೊಬೈಲ್ ನೋಡಬಾರ್ದು. ಆದಷ್ಟು ಮಲಗೋ ಬದಲು ಮೊಬೈಲ್ ನೋಡಬೇಡಿ ಅಂತಲೇ ರೆಕಮೆಂಡ್ ಮಾಡ್ತೀನಿ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಗೆ ಮೊಬೈಲ್ ನೋಡಲಿಕ್ಕೆ ಟೈಮ್ ಸಿಗೋದೇ ಆವಾಗ. ಈಗ ವೈರ್ಲೆಸ್ ಇಯರ್ಫೋನ್ ಬೋಲ್ಟ್ BOULT ಅಲ್ವಾ, ಅದು ಸಾಮಾನ್ಯ ಒಂದು 15 feet ಅವೇ ನಾವು ವಿ ಕ್ಯಾನ್ ಕೀಪ್ ದ ಇನ್ಸ್ಟ್ರೂಮೆಂಟ್ 15 feet ಅವೇ ಫ್ರಮ್ ಅವರ್ ಪ್ರೆಸೆನ್ಸ್ ಅಂಡ್ ವಿ ಕ್ಯಾನ್ ಕಂಫರ್ಟಬಲಿ ಹಿಯರ್. ಅದಕ್ಕೆ ಬ್ಲೂಟೂತ್ ಬೇಕೇ ಬೇಕು. ಬ್ಲೂಟೂತ್ ಇಲ್ಲದೆ ಇಟ್ ವೋಂಟ್ ವರ್ಕ್, ಎನಿ ಡಿವೈಸ್ ವಿಲ್ ನಾಟ್ ವರ್ಕ್. ಅದು ಈ ಕಂಪ್ಯಾರಿಸನ್ ವಿತ್ ದ ವೈರ್, ಇದು ಇಸ್ ದ ವೈರ್ಲೆಸ್ ಇನ್ಸ್ಟ್ರೂಮೆಂಟ್. ಇದು ಬೆಟರ್ ಹೇಗೆ? ವಾಟ್ ಇಸ್ ಯುವರ್ ಒಪಿನಿಯನ್? ಸ್ಟಡಿಯಲ್ಲಿ ಅದರಿಂದ ರೇಡಿಯೇಷನ್ ಪ್ರಮಾಣ ಬಹಳ ಕಡಿಮೆ ಅಂತ. ಇದರಿಂದ ಏನು ಮೊಬೈಲಿಂದ ಬ್ಲೂಟೂತ್ ಕನೆಕ್ಷನ್ ಅದರಿಂದ ಏನು ರೇಡಿಯೇಷನ್ ಬರ್ತದೆ ದಟ್ ಇಸ್ ವೆರಿ ಮಿನಿಮಲ್. ವೆರಾಸ್ ಮೊಬೈಲ್ ಏನಿದೆ, ಮೊಬೈಲಿಂದ ಬರೋದು ರೇಡಿಯೇಷನ್ ಜಾಸ್ತಿ. ಎಸ್ಪೆಷಲಿ ನೀವು ಈ ಲೋಯರ್ ಪ್ರೈಸಿನ ಇದೇನು ಮೊಬೈಲ್ಗಳಿದ್ದಾವಲ್ಲ, ಕಡಿಮೆ ರೇಟಲ್ಲಿ ನಮ್ಗೆ ಸಿಗ್ತದೆ, ಕಡಿಮೆ ರೇಟಲ್ಲಿ ಜಾಸ್ತಿ ಫೆಸಿಲಿಟೀಸ್ ಕೊಡ್ತಾರೆ ಅಂತೆಲ್ಲ ನಮಗೆ ಗೊತ್ತಿಲ್ಲ. ಚೈನಾ ಫ್ಲಿಕ್ಸ್ ಅಂತ ಹೇಳ್ತಿರಲಿಲ್ಲ, ಅವೆಲ್ಲವೂ ಕೂಡ ಬಹಳ ರೇಡಿಯೇಷನ್ ಮಾಡ್ತಾರೆ. ನೀವು ಕೆಲವೊಂದಷ್ಟು ಎಕ್ಸಾಮ್ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಎಲ್ಲ ಮೊಬೈಲ್ಗಳನ್ನು ಸಾಲಾಗಿ ಸರ್ಕ್ಯುಲರ್ ಆಗಿಟ್ಟರೆ ಅವು ಹೀಟ್ ಆಗಿ ಅಲ್ಲಲ್ಲಿ ಬಿಸಿ ಆಗುತ್ತೆ ಎಲ್ಲ ಮೊಬೈಲ್. ಆ ಥರದ್ದೆಲ್ಲ ಸ್ಟಡಿ ಮಾಡಿ ನೋಡಿ ಎಲ್ಲ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಈ ಲೋ ಕಾಸ್ಟ್ ಮೊಬೈಲ್ ಕಡೆ ನಾವು ಯೂಸ್ ಮಾಡಿದ್ರೆ ನಮಗೆ ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅವರಿಂದ ರೇಡಿಯೇಷನ್ ಜಾಸ್ತಿ ಬರುತ್ತೆ. ಹೈಯರ್ ಎಂಡ್ ಮೊಬೈಲ್ಸ್ ಏನಿದಾವ, ಈಗ ಸ್ಯಾಮ್ಸಂಗ್ S24, S25 ಬಂದಿದೆ, ಆನಂತರ ಐಫೋನ್ಗಳು ಬಂದಿದ್ದಾವೆ. ಅವೆಲ್ಲ ಇವನ್ನ ಏನು ಈ ರೂಲ್ಸನ್ನು ಫಾಲೋ ಮಾಡಿ ಎಷ್ಟು ರೇಡಿಯೇಷನ್ ಕಡಿಮೆ ಮಾಡಲಿಕ್ಕಾಗ್ತದೆ ಅದರಲ್ಲಿ ಇನ್ಫ್ಯಾಕ್ಟ್ ಬರೆದಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಈಗ ರೇಡಿಯೇಷನ್ ಪ್ರೊಟೆಕ್ಷನ್ ಇದೆ, ಈ ಥರ ಇದ್ದಲ್ಲ ಅಡ್ವಾಂಟೇಜ್ ಇದೆ ಅಂತೇಳಿ ಬಂದಿರ್ತಾರೆ. ಸೊ ಕಾಸ್ಟ್ ಜಾಸ್ತಿ, ಯಾಕೆ ನಾವು ಇಷ್ಟು ದುಡ್ಡು ಕೊಡಬೇಕು ಅಂತ ನಾವು ಅನ್ಕೊಳ್ತೇವೆ, ಬಟ್ ಅದರೊಳಗೆ ಈ ಅಡ್ವಾಂಟೇಜ್ ಇರ್ತದೆ. ಸೊ ಸುಮಾರಷ್ಟು ಇದನ್ನು ಏನು ರಿಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿ ಅಂತ ಕಂಪನಿಗಳು ದೇ ಹ್ಯಾವ್ ಕಮ್ ಔಟ್ ವಿತ್ ದೀಸ್ ಡಿವೈಸಸ್. ಹಾಗಾಗಿ ಕಾಸ್ಟ್ ಜಾಸ್ತಿ. ಈ ಲೋ ಕಾಸ್ಟ್ ಮೊಬೈಲ್ಸ್ ಏನಿರ್ತಲ್ಲ ಅವು ಒಂದು ಜಾಸ್ತಿ ದಿನ ಬರೋದೂ ಇಲ್ಲ, ಎರಡನೇದಾಗಿ ಪ್ರೊಟೆಕ್ಷನ್ ಇರುತ್ತೆ. ಮತ್ತೆ
MS sir.